गुरुर्ब्रह्मा गुरुर्विष्णुः गुरुर्देवो महेश्वरः गुरुस्साक्षात् परं ब्रह्म तस्मै श्रीगुरवे नमः। कस्तूरीतिलकं ललाटपटले वक्षस्थले कौस्तुभं साग्रे नवमौक्तिकं करतले वेणुः करे कङ्कणम् सर्वाङ्गे हरिचन्दनं सुललितं कण्ठे च मुक्तावली गोपस्त्रीपरिवेष्टितो विजयते गोपालचूडामणिः वंशीविभूषितकरान्नवनीरदाभात् पीताम्बरादरुणबिम्बफलाधरष्टात् पूर्णेन्दुसुन्दरमुखादरविन्दनेत्रात् कृष्णात् परं किमपि तत्त्वमहं न जाने कृष्णात् परं किमपि तत्त्वमहं न जाने। ಶ್ರೀಕೃಷ್ಣ ಆ ಕಾಲಿಯ ನಾಗನ ಇದರಲ್ಲಿ ಸಿಕ್ಕಾಕೊಂಡ. ಆ ಕಾಲಿಯ ನಾಗಸರ್ಪ ಏನು ಮಾಡಿತು? ಅವರನ್ನು ಸುತ್ತಿ ತನ್ನ ಹೆಡೆಯಿಂದ ಮುಚ್ಚಿ ಹಾಗೆ ಬಿಗಿ ಹಿಡಿದು ಬಿಟ್ಟಳು. ಅಲಗಾಡಕ್ಕಾಗ್ತಾ ಇಲ್ಲ. ಇದು ನೋಡಿರುವ ತಕ್ಷಣ ಸುತ್ತಿರುವ ಗೋಪಾಲರೆಲ್ಲ ಪಾಪ ಹೆದರ್ಕೊಂಡು ಬಿಟ್ಟರು, ದುಃಖಿಗಳಾದರು. ಅಷ್ಟರಲ್ಲೇ ಕೆಲವು ಅಪಶಕುನಗಳು ಅಲ್ಲಿ ಕಂಡು ಬಿಟ್ಟಿವೆ. ಎಲ್ಲಿ? ಬೃಂದಾವನದಲ್ಲಿ ಅಪಶಕುನಗಳು ಕಂಡು ಬರ್ತಾ ಇತ್ತು. ಭೂಕಂಪ, ಇನ್ನೇನು ಉಲ್ಕಾಪಾತ, ಇಂತಾದ ಅಪಶಕುನಗಳನ್ನು ನೋಡಿ ಬೃಂದಾವನ ವಾಸಿಗಳಾದ ನಂದ, ಯಶೋಧ, ಮಿಕ್ಕ ಜನರೆಲ್ಲರಿಗೂ ಬೇಜಾರಾಯಿತು. ಅವಾಗೇನು ಮಾಡಿದ್ದಾರೆ? ಹೊರಟಿದ್ದರು, ಮನೆ ಬಿಟ್ಟು. ಬಾಲ, ವೃದ್ಧ, ಸ್ತ್ರೀಯರು ಎಲ್ಲರೂ ಹೊರಟಿದ್ದಾರೆ. ಹೊರಟಿ ಬೇಜಾರು ಮಾಡಿಕೊಳ್ತಾ ಆ ಹಸುಗಳು ಹೋಗುವ ದಾರಿ ಪದಚಿಹ್ನಗಳನ್ನು ನೋಡಿಕೊಂಡು ಬರ್ತಾ ಇದ್ದಾರೆ. ಬಲರಾಮ ಕಂಡು ಬಂದ. ಬಲರಾಮನಿಗೆ ಹೇಳಿದ್ದರು ಹೀಗೆ ಇದೆ ಎಂದು. ಬಲರಾಮ ಸುಮ್ಮನೆ ನಕ್ಕಿದ. ಇಷ್ಟೇನು ಬೇಜಾರು ಬೇಡ ಎಂದು. ಆದರೆ ಬಲರಾಮ ನಕ್ಕಿದನೇ ಹೊರತು ಏನು ಹೇಳಲಿಲ್ಲ, ಬೇಜಾರು ಮಾಡಿಕೊಂಡಿಲ್ಲ. ಏಕೆ? ಅವರಿಗೆ ಶ್ರೀಕೃಷ್ಣನ ಮಹಿಮೆ ಏನೋ ಗೊತ್ತು. ಈ ಒಂದು ಸರ್ಪ ಅಲ್ಲ, ಇಂಥ 1000 ಸರ್ಪಗಳು ಬಂದರೂ ಶ್ರೀಕೃಷ್ಣನನ್ನು ಏನು ಮಾಡಲ್ಲ. ಅವರ ವಾಹನವೇ ಗರುಡ, ಭಗವಂತನ ವಾಹನವೇ ಗರುಡ. ಅಂಥದ್ದು ಗರುಡನನ್ನು, ತನ್ನ ವಾಹನವನ್ನು ನೋಡಿಕೊಂಡರೆ ಹಾವುಗಳು ಹೆದರುತ್ತವೆ. ಅಂಥದ್ದು ಗರುಡ ವಾಹನ ಸ್ವಯಂ ಭಗವಾನ್ ಶ್ರೀಕೃಷ್ಣ ಅಲ್ಲವೇ? ತನ್ನ ಸೇವಕನನ್ನು ನೋಡೇ ಹೆದರ್ಕೊಳ್ತಾರೆ. ತಾನು ಗರುಡನಿಗಿಂತ ಎಷ್ಟು ಹೆಚ್ಚಿನವನು? 1000 ಅಲ್ಲ, ಕೋಟಿ ಗರುಡನ ಶಕ್ತಿ ತನ್ನಲ್ಲಿದೆ. ಕೋಟಿ ಗರುಡ, ಗರುತ್ಮಂತನ ಶಕ್ತಿ, ಕೋಟಿ ಗರುತ್ಮಂತರು ತನ್ನಲ್ಲಿರುವಂಥ ಶಕ್ತಿ. ಅಂಥ ಶಕ್ತಿ ಇರುವ ಪರಮಾತ್ಮ ಅವನ್ನು ನೋಡಿ ಹೆದರ್ಕೊಳ್ಳಬೇಕಾ? ತಕ್ಷಣವೇ ಸಾಯಿಸಬಹುದಿತ್ತು. ಏನೋ ಸ್ವಲ್ಪ ಆಟ ಆಡಬೇಕು ಅನ್ಕೊಂಡರು, ಲೀಲೆ ಮಾಡಬೇಕೆಂದು ಆಯ್ತೆಂದು ಮೇಲಿನಿಂದ ಹಾರಿದ. ಏನು? ಆ ಕದಂಬ ಮರ ಹತ್ತಿ ನೀರಿನಲ್ಲಿ ಹಾರಿದ. ಅದನ್ನು ಹೋದಾಗ ಅದನ್ನು ಹಿಡ್ಕೊಂಡರು. ಆ ಹಾವು ಇವನನ್ನು ಹಿಡ್ಕೊಂಡು ಏನೋ ಇವನ್ನು ಸೋಲಿಸಿಬಿಡ್ತೀನಿ ಎಂದು ಅನ್ಕೊಂಡ, ಸಾಯಿಸಿಬಿಡ್ತೀನಿ ಅನ್ಕೊಂಡರು. ಏನೋ ಪ್ರಯತ್ನ ಮಾಡಿದ್ದಾರೆ. ಆವಾಗ ಮಿಕ್ಕ ಜನರೆಲ್ಲ ಬೇಜಾರು ಮಾಡ್ಕೊಳ್ತಾರೆ. ಆ ಸ್ವಲ್ಪ ಹೊತ್ತು ಹಾಗೇ ಅಡಗಿಸಿಬಿಟ್ಟರು. ಹಾಗೇ ಇದ್ದಾನೆ ಕೃಷ್ಣ. ಈಗ ಇಲ್ಲ, ಇವರೆಲ್ಲರೂ ಇಲ್ಲಿಂದ ಓಡಿ 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 ಹತ್ತಿರಕ್ಕೆ ಬಂದರು. ಎಲ್ಲಿಯೇ? ಕಾಳಿಯ ಸರೋವರಕ್ಕೆ. ಹ್ರದ ಹೇಳ್ತಾರೆ. ನೀವೇನು ಹೇಳ್ತಾರೆ? ಸರೋವರನೇ ಹೇಳ್ತಾರೆ, ಬೇರೆ ಏನಾದರೂ ಹೆಸರಿದೆ? ಸರೋವರ ಒಂದೇ ಹೆಸರು, ಇನ್ನೊಂದಿಲ್ಲ. ಆಯಿತು. ಇವರೆಲ್ಲರೂ ಬಂದರು. ಮಿಕ್ಕ ಅಲ್ಲಿ ಮೊದಲೇ ಇದ್ದರಲ್ಲ ಗೋಪಾಲರು, ಹಸುಗಳು, ಅಲ್ಲಿಗೆ ಬಂದರು. ಎಲ್ಲರ ದೃಷ್ಟಿ ಶ್ರೀಕೃಷ್ಣನ ಮೇಲನೇ ಇದೆ. ಸುತ್ತೆಲ್ಲ ಇಲ್ಲಿಂದ ಇಲ್ಲಿವರೆಗೂ ನಿಂತಿದ್ದಾರೆ ಎಲ್ಲರೂ. ಮಧ್ಯದಲ್ಲಿ ಅದು ಸರೋವರದ ನೀರು. ಆ ನೀರಿನಲ್ಲಿ ಕೃಷ್ಣ, ಪಕ್ಕಕ್ಕೆಲ್ಲರೂ ನಿಂತಿದ್ದ ನೋಡ್ತಾ ಇದ್ದಾರೆ. ಎಲ್ಲರ ಮನಸ್ಸಿನಲ್ಲಿ ಎಷ್ಟು ದುಃಖ, ಭಯ, ಏನು ತೋಸ್ತಾ ಇಲ್ಲ.
ತನ್ನ ಪ್ರಾಣವೇ ಹೋಗಿದ್ದಂತೆ ಇದೆ ಇವರಿಗೆ. ಆದರೆ ಕೃಷ್ಣ ಮೇಲೇ ಆಶೆ ಇಟ್ಕೊಂಡರೂ ಭಯ ಇದೆ, ದುಃಖ ಇದೆ, ಒಂದು ಪ್ರೇಮ ಇದ್ದೇ ಇದೆ ಅಲ್ಲ. ಆ ಸಮಯದಲ್ಲಿ ಅಲ್ಲಿಗೆ ಬಂದಾಗ ನೋಡಿ, ತೇನ್ವೇಷಮಾಣಾದಯಿತಂ ಕೃಷ್ಣಂ ಸೂಚಿತಯಾ ಪದೈಃ ಭಗವನ್ ಲಕ್ಷ್ಮಣೈರ್ಜಗ್ಮುಃ ಪದವ್ಯಾ ಯಮುನಾ ತಟಂ. ಯಮುನಾ ತಟಕ್ಕೆ, ಯಮುನಾ ದಡಕ್ಕೆ ಬಂದಿದ್ದಾರೆ. ಬಂದಿದ ನಂತರ ನೋಡಿ, ತೇ ತತ್ರ ತತ್ರಾಬ್ಜವಯಾಂಕುಶಾಸನೆ ಭಜೋಪಪನ್ನಾನಿ ಪದಾನಿ ವಿಶ್ವತೇಃ. ಅವನ ಪಾದಗಳು ಹೇಗೆ ಬಂದರಂದ್ರೆ ಶ್ರೀಕೃಷ್ಣನ ಪದಗಳ ಚಿಹ್ನೆಗಳು ಕಂಡು ಬಂತಂತೆ. ಅದೇನೋ ಇಲ್ಲಿ ಬರೆಯುತ್ತಾ ಇದ್ದಾರೆ. ಪದ ಇದು ನಮ್ಮ ಏನದು ಸಾಮುದ್ರಿಕ ಶಾಸ್ತ್ರ ಹೇಳ್ತಾರೆ ನೋಡಿ. ಶ್ರೀಕೃಷ್ಣನ ಪಾದಗಳಲ್ಲಿ ಕೆಲವು ಚಿಹ್ನೆಗಳಿರುತ್ತವೆ. ಈ ಸೂಕ್ಷ್ಮ ಶಾಸ್ತ್ರ ಯಾರೂ ಅಧ್ಯಯನ ಮಾಡಲಿಲ್ಲ, ಭಾರತೀಯರೇ ಮಾಡಿದ್ದಾರೆ ಅಲ್ಲವೇ. ಕೈಯಲ್ಲಿ ಆಗಲಿ, ಕೈಯಲ್ಲಿ ಈ ರೇಖೆಗಳಿರುತ್ತವೆ. ಈ ಒಂದೊಂದು ರೇಖಕ್ಕೆ ಒಂದರ್ಥ. ನಾವು ಅನ್ಕೊಳ್ತೀವಿ ಸುಮ್ಮನೆ ಏನಂತ, ಇದು ಸುಮ್ಮನೆ ಅಲ್ಲ. ನಮ್ಮ ಎಕ್ಸ್ರೇ ಮಾಡಿರುವ ಹಾಗೆ ಇದೆಲ್ಲ ಎಕ್ಸ್ರೇ ಇಲ್ಲಿಲ್ಲ ಅಲ್ಲವೇ. ನಾವು ಎಕ್ಸ್ರೇ ಫಿಲ್ಮ್ ಮಾಡಿಕೊಂಡು ಡಾಕ್ಟರ್ಗೆ ತೋರಿಸ್ತೀವಿ. ಇದು ಯಾವುದು ಬೇಕಾಗಿಲ್ಲ, ಭಗವಂತ ಎಲ್ಲೇ ಎಕ್ಸ್ರೇ ಮಾಡಿದ್ದ. ನಮ್ಮ ಕೈಯಲ್ಲಿ ನೋಡಿ ಎಲ್ಲ ಗೆರೆಗಳು ಏನೇನೋ ಇದೆ. ಈ ಎಲ್ಲ ಗೆರೆಗಳು ನಮ್ಮ ಮನಸ್ಸು, ನಮ್ಮ ಜೀವನ, ಭವಿಷ್ಯತ್ತು, ಭೂತಕಾಲ ಏನಿದ್ದೀವೋ ಎಲ್ಲ ತೋರಿಸ್ತದೆ. ನಮಗೇನು ಅರ್ಥವಾಗಲ್ಲ, ಬಟ್ ಇದು ಗೊತ್ತಿರುವವರಿಗೆ ಗೊತ್ತು. ಅಂಗೈಯಲ್ಲಿರುವಂಥ ರೇಖೆಗಳೆಲ್ಲ ಇದರಲ್ಲಿ ಚಕ್ರ ಇರುತ್ತದೆ, ಸಿಂಹ ಇರುತ್ತದೆ, ಏನೇನೋ ಇರುತ್ತದೆ. ನೋಡ್ತೀರಾ, ಏನೇನೋ ಇರುತ್ತವೆ ಇದರ ಮೇಲೆ. ಅದರಿಂದ ಗೊತ್ತಾಗ್ತದೆ. ಕಾಲಿಗೆ ಇರುತ್ತವೆ. ಏನು ಹೇಳ್ತಾರೆ? ಅಂಗೈ ಹೇಳಿದ ಹಾಗೆ ಇದಕ್ಕೆ ಅಂಗಾಲು. ಕಾಲಿನ ಈ ಹಿಂದಿ ಭಾಗಕ್ಕೆ ಈ ಸ್ಮೂತ್ ಭಾಗ ಏನು ನೋಡಿ ಅಂಗಾಲು ಹೇಳ್ತಾರಲ್ಲ, ಅಂಗಾಲಿನಲ್ಲಿ ಚಿಹ್ನೆಗಳಿರುತ್ತವೆ. ಏನು ಹೇಳ್ತಾ ಇದ್ದಾರೆ? ತತ್ರಾಬ್ಜವಯವ ಅಂಕುಶ. ಏನವಯವಗಳು? ಅಂಕುಶ ಇರುತ್ತದೆ. ಅಂಕುಶ ಅಂದ್ರೆ ತ್ರಿಶೂಲ ಹೇಗಿರುತ್ತದೋ ಹಾಗೆ ಒಂದು ಅಂಕುಶ ಚಿಹ್ನ. ಅಂಕುಶದ ಚಿಹ್ನ ಕಾಲಿನಲ್ಲಿದ್ದರೆ ಆ ಭೂಮಿ ಮೇಲೆ ನಡ್ಕೊಂಡು ಹೋದಾಗ ಅದು ಕಂಡು ಬರ್ತದೆ. ಇಷ್ಟು ನೋಡಿದ್ದಾರಂದ್ರೆ ಏನೋ ಎಲ್ಲ ಬರೀತಾ ಇದ್ದಾರೆ. ನಿಜವಾ ನೋಡಿರಬಹುದು, ಕೆಲವರಾದ ನೋಡಿರಬಹುದು ಬುದ್ಧಿವಂತರು. ಎಲ್ಲರಿಗೂ ಗೊತ್ತಾಗಲ್ಲ, ಕೆಲವರಿಗೆ ಗೊತ್ತಾಗ. ಅಂಕುಶ, ಅಶನಿ, ಧ್ವಜ, ಏನೋ ಧ್ವಜ ಚಿಹ್ನೆ ಇರುತ್ತದೆ. ವಜ್ರಾಯುಧ. ಉಪಪನ್ನಾನಿ ಪದಾನಿ ವಿಶ್ವತೇ. ಭಗವಂತನ ಪಾದ ಚಿಹ್ನೆಗಳಲ್ಲಿ ಸಣ್ಣ ಈ ಗುರುತುಗಳು ಕಂಡು ಬರ್ತವಂತೆ. ಮಾರ್ಗೇ ಗವಾಮನ್ಯ ಪದಾಂತರಾಂತರೇ. ಹಸುಗಳ ಪದಚಿಹ್ನೆಗಳಿರುತ್ತವೆ. ಹಸುಗಳ ಪದಚಿಹ್ನೆ. ಮಿಕ್ಕ ಹುಡುಗರ ಜೊತೆಗಿದ್ದರಲ್ಲ, ಅವರ ಪದಗಳು ಕಂಡು ಬರ್ತವೆ. ಅವರ ಪದಗಳಲ್ಲಿ ಇಷ್ಟಿಲ್ಲ, ಹಸುಗಳ ಪದಗಳಿರುತ್ತವೆ. ಹಸುಗಳು ನಡೆಯುತ್ತಾ ಇದ್ದರೆ ಅವರ ಹಸುಗಳ ಚಿಹ್ನೆಗಳಿರುತ್ತವೆ. ಆ ಮಧ್ಯ ಕೃಷ್ಣನ ಪಾದ ಚಿಹ್ನೆಗಳಿವೆಂತೆ. ಇದೆಲ್ಲ ಏನಂದ್ರೆ ಹೇಗಾದರೂ ಭಗವಂತನ ಸ್ಮರಣ ಆಗಬೇಕು. ಇದು ಮುಖ್ಯ ಉದ್ದೇಶ ನೋಡಿ. ಭಗವಂತನ ನಾಮ, ರೂಪ, ಗುಣ, ಲೀಲಾ, ಅವರ ಶರೀರ, ಮನುಷ್ಯ ಶರೀರ ಧರಿಸಿ ಎಲ್ಲೆಲ್ಲಿ ಹೇಗೆ ಇದ್ದಾರೋ ಮನುಷ್ಯನಿಗೆ ನೋಡಿ. ನಮ್ಮ ಮನಸ್ಸು ಚಂಚಲ ಮನಸ್ಸು, ಏನೇನೋ ನೋಡ್ತದೆ. ಅದು ಇದು ಬಗೆ ಪದಾರ್ಥಗಳನ್ನೇ ಚಿಂತನೆ ಮಾಡ್ತಾರೆ. ಒಂದೇ ಕೃಷ್ಣ ಹೀಗೆ ಇದ್ದಾನೆ ಅಂದರೆ ನಿಲ್ಲಲ್ಲ, ಅಲ್ಲೆಲ್ಲೆಲ್ಲಿ ಜಾರಿ ಹೋಗುತ್ತದೆ. ನಿಮಗೆ ಮನಸ್ಸು ಜಾರಿ ಹೋದರೆ ಏನಾಗುತ್ತದೆ? ಅನೇಕ ವಸ್ತುಗಳು ಬೇಕು. ಅನೇಕ ವಸ್ತುಗಳಲ್ಲಿ ಆಕರ್ಷಣೀಯ ವಸ್ತುಗಳಿರಬೇಕು. ಅನೇಕ ವಸ್ತುಗಳು ಬೇಕು. ಆ ವಸ್ತುಗಳಲ್ಲೇ ಮನಸ್ಸು ತಿರುಗುತ್ತಾ ಯೋಚನೆ ಮಾಡುತ್ತಾ ಅಲ್ಲೇ ಇರುತ್ತದೆ. ಆದ್ದರಿಂದ ಭಗವಂತನೇ ಶ್ರೀಕೃಷ್ಣ ರೂಪ ಧರಿಸಿ ಎಷ್ಟು ಲೀಲೆಗಳನ್ನು ಬಗೆ ಮಾಡಿದ್ದನೆಂದರೆ, ಈ ಲೀಲೆಗಳಲ್ಲೇ ತಿರುಗುತ್ತಾ ಇದ್ದರೆ ನಿಮಗೆ ಇಡೀ ದಿವಸ ಮುಗಿಯುತ್ತದೆ. ಅಲ್ಲ, ಇಡೀ ದಿವಸ ಏಕೆ, ಇಡೀ ಜನ್ಮ. ಅಷ್ಟು ಲೀಲೆಗಳು, ಘಟನೆಗಳು ಏನೇನೋ ಮಾಡಿದ. ಜನರಿಗೆ ಅನಿಸುತ್ತದಲ್ಲವೇ, ಏನೋ ಅಲ್ಲಿ ಒಂದು ನೆನಪು, ಅದೊಂದು ಇದೊಂದು ಏನೇನೋ ಆಗುತ್ತದೆ. ನಿಮಗೆ ಇಷ್ಟೆಲ್ಲ ನೆನಪಿಸುವುದಕ್ಕಿಂತ ಶ್ರೀಕೃಷ್ಣನೇ ಮಾಡಿರುವ ಬಗೆ ಘಟನೆಗಳು. ಅಲ್ಲಿ ಪರ್ವತ ಬರುತ್ತದೆ, ಬೆಟ್ಟ, ನದಿ, ಕಾಡುಗಳು, ಪ್ರಾಣಿಗಳು, ಮಣ್ಣು, ಗಾಳಿ, ಆಕಾಶ, ಏನೋ ಆಗ್ತದೆ. ಆ ಘಟನೆಗಳೆಲ್ಲ ಶ್ರೀಕೃಷ್ಣನ ಜೀವನದಲ್ಲೇ ಇದೆ. ಅದರಿಂದ ನಿಮ್ಮ ಮನಸ್ಸಿಗೆ ಯಾವುದು ಯೋಚನೆ ಯುದ್ಧ ಮಾಡಬೇಕನ್ಸುತ್ತದ, ಕೃಷ್ಣನ ಯುದ್ಧನೇ ಮಾಡು. ಸುಂದರವಾಗಿ ನೋಡಬೇಕನ್ಸುತ್ತದ, ಶ್ರೀಕೃಷ್ಣನೇ.
ಹೂಗಳು ಹಣ್ಣುಗಳು ಅದಿಷ್ಟವಾದರೆ ಆ ಹೂಗಳು ಹಣ್ಣುಗಳಲ್ಲಿ ಕೃಷ್ಣ ತಿರುಗುತ್ತಿರುವನನ್ನು ನೆನಪಿಸ್ಕೊ. ಅಲ್ಲವೇ? ಏನೋ ಸಾಹಸವಾದ ಹಾವುಗಳು ನದಿಗಳು ಎಲ್ಲ ಅನಿಸಿದ್ರೆ ಅದು ಕೃಷ್ಣ. ಅಂದರೆ ನಿಮಗೆ ಯಾವ ಯಾವ ಲೌಕಿಕ ಪದಾರ್ಥ ನೆನಪಕ್ಕೆ ಬರುತ್ತದೋ ಆ ಪದಾರ್ಥವನ್ನು ಶ್ರೀಕೃಷ್ಣನ ಸ್ಮರಣಕ್ಕೆ ಸೇರಿಸಿ. ಅದು ಇದೆಲ್ಲ ಉಪಾಯ ನೋಡಿ. ಭಗವಂತ ಸ್ವಯಂ ನೋಡಿಕೊಂಡು ಇಷ್ಟೆಲ್ಲ ಲೀಲೆಗಳು ಏಕೆ ಮಾಡಿದ ಅಂದರೆ ಮನುಷ್ಯರು ಹೇಗಾದರೂ ತನ್ನನ್ನೇ ನೆನಪಿಸಿಕೊಳ್ಳಬೇಕು, ತನ್ನ ಸ್ಮರಣೆಯೇ ಆಗುತ್ತಾ ಇರಬೇಕು. ಅದಕ್ಕೋಸ್ಕರ ಇದೆಲ್ಲ ಘಟನೆ ಮೇಲೆ, ಮಣ್ಣು ಕಲ್ಲು ಮೇಲೆ ದೃಷ್ಟಿ ಅಲ್ಲ. ಮಣ್ಣು ಕಲ್ಲು ನೆಪದಿಂದ ಶ್ರೀಕೃಷ್ಣನ ಮೇಲೆ. ನೀರು, ಹಾವು, ಜನರ ಬೇಜಾರು, ಬೃಂದಾವನಕ್ಕೋಸ್ಕರ ಬೃಂದಾವನ ಅಲ್ಲ, ನಂದ ಯಶೋದಕ್ಕೋಸ್ಕರ ಅಲ್ಲ, ಅವರೆಲ್ಲರ ಮೂಲಕ ಶ್ರೀಕೃಷ್ಣ ನಂದ ಯಶೋದ ಮನೆಯಲ್ಲಿ ಹುಟ್ಟದಿದ್ದರೆ ನಂದ ಯಶೋದನ್ನು ಯಾರು ನೆನಪಿಸ್ಕೊಳ್ತಾರೆ? ಅಲ್ಲವೇ? ಎಷ್ಟೋ ಜನರಿದ್ದಾರೆ, ಇವರೆಲ್ಲರನ್ನು ನಾವು ನೆನಪಿಸ್ಕೊಳ್ತಾ ಇದ್ದೀವ? ಶ್ರೀಕೃಷ್ಣನ ಜನ್ಮ ಅವರ ಮನೆಯಲ್ಲಿ ಹುಟ್ಟಿತು, ಅವರ ಹೊಟ್ಟೆಯಲ್ಲಿ, ಅದರಿಂದ ಅವರನ್ನು ನೆನಪಿಸ್ಕೊಳ್ತೀವಿ. ಹಾಗೆ ಈ ಊರುಗಳು, ಕೆರೆಗಳು, ಹಸುಗಳು, ಗೋಪಾಲರು, ಅಲ್ಲಿರುವ ಮರ ಗಿಡಗಳು, ಮಣ್ಣು, ನೀರು, ಯಾವುದೇ ಆಗಲಿ ಆ ವಸ್ತುಗಳ ಮೂಲಕ ಶ್ರೀಕೃಷ್ಣ. ಯಾಕಂದ್ರೆ ನೇರಾಗಿ ಶ್ರೀಕೃಷ್ಣ ಅಂದ್ರೆ ಮನಸ್ಸು ನಿಲ್ಲುತ್ತಾ ಇಲ್ಲ, ಜಾರಿ ಜಾರಿ ಹೋಗ್ತಾ ಇದೆ. ಸ್ಮರಣ ಹೇಳ್ತಾರೆ, ಭಗವಂತನ ಸ್ಮರಣ ಹೇಗಿರುತ್ತದೆ ಅಂದರೆ ಭಗವಂತ ಮಾಡಿರುವ ಎಷ್ಟು ಲೀಲೆಗಳಿವೆ ನೋಡು. ನಿಮ್ಮ ಜೀವನದಲ್ಲಿ ನೀವು ಯಾವುದೇ ಮಾಡು, ಎಲ್ಲೇ ಹೋಗು, ಆ ಘಟನೆಗಳೆಲ್ಲ ಎಲ್ಲೋ ಒಂದು ಕಡೆ ಕೃಷ್ಣನ ಜೀವನಕ್ಕೆ ಸೇರಿಸಲೇಬೇಕು. ಆಗುತ್ತದಲ್ಲ? ಅಷ್ಟು ಮಾಡಿದ ನೋಡಿ, ಏನೇನೋ ಮಾಡಿದ. ನೀವು ಏನೇ ಜಗಳ ಮಾಡೋಕ್ಕೆ ಹೋಗು, ಮಾತಾಡುವಕ್ಕೆ ಹೋಗು, ನೆಂಟರನ್ನು ನೋಡುವಕ್ಕೆ ಹೋದು, ಅಲ್ಲಿ ಕೃಷ್ಣನು ನೆಂಟರನ್ನು ಬಂಧುಗಳನ್ನು ನೋಡಿದ್ದು ಅಲ್ಲಿ ಕಂಡು ಬರ್ತದೆ. ಅದು ನೆನಪಿಸ್ಕೊ, ಅದರ ಜೊತೆಗೆ ಆಗಿಬಿಡ್ತದೆ. ನೀವು ಏನೇ ಮಾಡು, ನೀವು ಮಾಡಿದ್ದ ಜೀವನ ಕೃಷ್ಣನ ಜೀವನದಲ್ಲಿ ಸೇರಿಸಿ. ನಾವು, ನಮ್ಮ ಘಟನೆಗಳು, ನಮ್ಮ ಸುತ್ತಿರುವ ನೆಂಟರು, ನಮ್ಮ ಕೆಲಸಗಳು, ಇವೆಲ್ಲ ಕೃಷ್ಣನ ಲೀಲಕ್ಕೆ ಸೇರಿಸಿಕೊಂಡು ಕೃಷ್ಣ ಲೀಲ ಮಾಡುತ್ತಾ ನಮ್ಮನ್ನು ಸೇರಿಸಿ ಮಾಡ್ತಾ ಇದ್ದಾನೆ. ಗೋಪಾಲರನ್ನು ಸೇರಿಸಿಕೊಂಡು ಮಾಡಿದ್ದಾನಲ್ಲ. ಇಲ್ಲಿ ನೋಡಿ, ಏನೋ ಆ ಹಾವಕ್ಕೆ ಸಿಕ್ಕಾಕೊಂಡ. ವೃಂದಾವನ ಜನರಲ್ಲೆಲ್ಲ ಬೇಜಾರು ಮಾಡಿಕೊಂಡು ಅಳುತ್ತಾ ಅಲ್ಲಿಂದ ಒಂದು ಸಲ ಭೂಕಂಪವಾಯಿತು. ಕೃಷ್ಣನ ಸಮಯದಲ್ಲಿ ಏನು ಆ ಕಾಲಿಂದಿ ಸರ್ಪಕ್ಕೆ ಹಿಡ್ಕೊಂಡಾಗ, ಸಿಕ್ಕಾಕೊಂಡಾಗ ಭೂಕಂಪ ಆಯಿತು ಎಂದು ಭೂಕಂಪ ಮೂಲಕ ಕೃಷ್ಣನ ನೆನಪಾಗಲಿ. ಏನೋ ಉಲ್ಕಪಾತ ಆಯಿತು, ಉಲ್ಕಪಾತ ಮೂಲಕ ಕೃಷ್ಣನ ಸ್ಮರಣ ಆಗಲಿ. ಹೀಗೆ ಜನರು ಬೇಜಾರು ಮಾಡ್ಕೊಳ್ತಾರೆ, ಓಡಿ ಓಡಿ ಹೋಗ್ತಾರೆ. ಈ ಓಡಿ ಓಡಿ ಬೇಜಾರು, ಟೆನ್ಷನ್, ಡಿಸ್ಟರ್ಬೆನ್ಸ್ ನೋಡಿದ್ದರೆ ಇದೆಲ್ಲ ಕೃಷ್ಣನ ಲೀಲೆಯಲ್ಲಿ ಹೀಗೆ ಇದೆ. ಇದು ನೆನಪಾಗಲಿ. ನಿಮ್ಮ ಜೀವನದಲ್ಲಿ ಏನೇ ಆಗಲಿ ಅದು ಕೃಷ್ಣನ ಸ್ಮರಣೆ ಆಗಲಿ. ಅದಕ್ಕೋಸ್ಕರ ಇಷ್ಟು ಲೀಲೆ ಮಾಡಿದೆ. ಇಲ್ಲದಿದ್ದರೆ ಇದೆಲ್ಲ ಏಕೆ ಕಥಾ, ಎಲ್ಲಾದರೂ ಇರುತ್ತದೆ. ಇಲ್ಲ, ಈ ಘಟನೆಗಳು ಯಾವ ಕಥನೆ ಓದು, ರಾಮಾಯಣ ಮಹಾಭಾರತನೇ ಬೇಕಾಗಿಲ್ಲ. ಭಾಗವತ, ಯಾರ ಲೌಕಿಕರ ಕಥದಲ್ಲಿ, ಕಾದಂಬರಿಯಲ್ಲಿ, ಸಿನಿಮಾಯಲ್ಲಿ ಇಂಥದ್ದಿರುತ್ತದೆ ಅಲ್ಲವೇ? ಈ ಕಾಲದ ಸಿನಿಮಾ ನೋಡು, ಏನೇನೋ ಮಾಡುತ್ತಾನೆ, ಸೂಪರ್ಮ್ಯಾನ್ ಬರ್ತಾನೆ, ಏನೇನೋ ಮಾಡ, ಅದೆಲ್ಲ ಇರ್ತದೆ. ಇಲ್ಲಿ ಘಟನೆಗೋಸ್ಕರ ಘಟನೆ ಅಲ್ಲ. ನಿಮ್ಮ ಸೂಪರ್ಮ್ಯಾನ್ ಸಿನಿಮಾದಲ್ಲಿ ಸುಮ್ಮನೆ ಘಟನೆ. ಸೂಪರ್ಮ್ಯಾನ್ ಇದೆಯಾ? ಯಾವಾಗಲೂ ಇರುತ್ತಿತ್ತು, ಈಗ ಗೊತ್ತಿಲ್ಲ. ಹಿಂದೆ ಇರುತ್ತಿತ್ತಂತೆ ಹುಡುಗರು ಹೇಳುತ್ತಿದ್ದಾರೆ. ಆ ಸೂಪರ್ಮ್ಯಾನ್ ಸಿನಿಮಾದಲ್ಲಿ ಸುಮ್ಮನೆ ಘಟನೆಗಳಿರುತ್ತವೆ. ಇಲ್ಲಿ ಆ ಘಟನೆಗಳೆಲ್ಲ ಶ್ರೀಕೃಷ್ಣನಿಗೆ ಸಂಬಂಧಪಟ್ಟವಾಗಿವೆ. ಅದು ಮುಖ್ಯ. ಹೇಗಾದರೂ ಭಗವತ್ ಸಂಬಂಧವಾಗಲಿ. ಪ್ರಪಂಚದಲ್ಲಿ ಪಂಚಭೂತಗಳು, ಸೂರ್ಯೋದಯ, ಸೂರ್ಯಾಸ್ತ, ಮರ ಗಿಡಗಳು, ಗಾಳಿ ಬೀಸುವುದು, ಮಕ್ಕಳು, ಆಟ, ಹೊಡೆಯುವುದು, ಜಗಳ, ಬೈಯುವುದು, ಯುದ್ಧಗಳು ಎಲ್ಲ ಶ್ರೀಕೃಷ್ಣನ ಜನ್ಮಕ್ಕೆ, ಶ್ರೀಕೃಷ್ಣನ ಜೀವನಕ್ಕೆ ಸೇರಿಸಿದರು. ಆಯ್ತಲ್ಲ ಸ್ಮರಣ. ನೀವು ಏನೇ ಮಾಡು ಭಗವಂತನ ಸ್ಮರಣವೇ. ಭಗವಂತನಿಗಿಂತ ಬೇರೆಯಾಗಿ ಭಗವಂತನನ್ನು ಬಿಟ್ಟು ಯಾವ ಘಟನೆ ನಡೆಯಲ್ಲ, ಯಾವುದೇ ನಡೆಯಲ್ಲ. ಅದೆಲ್ಲ ಶ್ರೀಕೃಷ್ಣನ ಲೀಲೆಗಳಿಗೆ ಸೇರಿಸಿಬಿಡು ಅಷ್ಟೇ. ನೀವು ಬೃಂದಾವನದ, ನೀವು ಈಗಲೂ ಶ್ರೀಕೃಷ್ಣನ ಲೀಲೆಯಲ್ಲಿ ಸೇರ್ಕೊಂಡೇ ಇದ್ದೀವಿ. ಅದಾಗಬೇಕು ನಮಗೆ ಅನುಭವ. ಶ್ರೀಕೃಷ್ಣ ಯಾವಾಗಲೂ ಬೃಂದಾವನದಲ್ಲಿ, ಹಿಂದೆ ಯಾವುದೋ 5 ವರ್ಷ ಹಿಂದೆ ಕೃತಯುಗ ಕೊನೆಗೆ ಕಲಿಯುಗ ಪ್ರಾರಂಭದಲ್ಲಿ, ಕಲಿಯುಗ ಪ್ರಾರಂಭವಾಗಲಿಲ್ಲ. ಶ್ರೀಕೃಷ್ಣ ಶರೀರ ಬಿಟ್ಟ ಮರುದಿವಸದಿಂದ ಕಲಿಯುಗ ಬಂತಂತೆ. ಅಂದರೆ ದ್ವಾಪರ ಯುಗದ ಕೊನೆಯ ದಿವಸವರೆಗೂ ಶ್ರೀಕೃಷ್ಣ ಇದ್ದ. ಆ ಕೊನೆಯ ದಿವಸ ಶರೀರ ಬಿಟ್ಟ. ಮುಂದಿನ ದಿವಸದಿಂದ ಕಲಿಯುಗ ಬಂತಂತೆ. ಅಂದರೆ ದ್ವಾಪರ ಯುಗದ ಕೊನೆಯ ದಿವಸ ಎಲ್ಲಿ? ನಾವಿರುವುದಲ್ಲಿ. ಆವಾಗನೇ ಲೀಲೆ ನಡೆಯಿತು, ಈಗ ಇಲ್ಲ ಎಂದು ತಿಳ್ಕೊಳ್ಳಬೇಡಿ. ಈಗಲೂ ಶ್ರೀಕೃಷ್ಣ ಲೀಲೆನೇ. ಈ ಕಲಿಯುಗವೆಲ್ಲ ಶ್ರೀಕೃಷ್ಣನೇ. ಕಲಿಯುಗದಲ್ಲಿ ಜನರು, ಇದರಲ್ಲಿ ಜಗಳಗಳು, ಇದರಲ್ಲಿ ಆಗುತ್ತಿರುವ ಘಟನೆಗಳು, ನಾವು ಹುಟ್ಟಿದ ಜಾಗ, ನಾವು ಬೆಳೆದಿರುವ ನಮ್ಮ ಘಟನೆಗಳು ಶ್ರೀಕೃಷ್ಣನ ಜನ್ಮಕ್ಕೆ ಸೇರಿಸಿ. ನಮ್ಮನ್ನು ನೀವು ಮಾಡುತ್ತಿರುವ ಪ್ರತಿಯೊಂದು ಘಟನೆ
ಇಷ್ಟೆಲ್ಲ ಜಗತ್ತು ನಡೆಸ್ತಾ ಇದ್ದಾನೆ ತಾನೇ. ಇದರಲ್ಲಿ ಮನುಷ್ಯರು ಬಗೆ ಬಗೆ ಘಟನೆಗಳು ಬಗೆ ಬಗೆ, ಅದರಲ್ಲಿ ನಮ್ಮನ್ನು ಸೇರಿಸಿದ ಅಲ್ಲವೇ? ನೀವು ಏನೇ ಮಾಡಿ, ಬೆಳಗ್ಗೆ ಎದ್ದ ಕ್ಷಣದಿಂದ ಮಲ್ಕೊಂಡುವ ಕ್ಷಣವಾಗಿ ಏನೇನು ಮಾಡ್ತೀರಿ? ಏನೇ ಮಾಡು, ಊಟ ಮಾಡು, ಇನ್ನೇನೋ ಮಾಡು, ಹೊರಗೆ ಹೋಗು, ಮನೆಗೆ ಬಂದು ಬಾ, ಅಥವಾ ಇನ್ನೇನೋ ಮಾಡು, ಏನು ಸಂಪಾದನೆ ಆಗಲಿ, ಖರ್ಚು ಮಾಡುವುದಾಗಲಿ, ಇನ್ನೊಬ್ಬರಿಗೆ ಹೇಳುವುದು, ಕೊಡುವುದು, ತಗೊಳ್ಳುವುದು, ಇನ್ನೊಬ್ಬರನ್ನು ಕರೆಯುವುದು, ನೀವು ಅವರ ಮನೆಗೆ ಹೋಗುವುದು, ಇಂಥದ್ದು ಒಂದೊಂದು ಯಾವುದೇ ಘಟನೆ ಮಾಡಿ ಇದೆಲ್ಲ ಶ್ರೀಕೃಷ್ಣನ ಲೀಲೆಗಳಲ್ಲೇ ಸೇರಿಸಿಬಿಡಿ. ಏಕೆ? ಈ ಜಗತ್ತೆಲ್ಲ ತಾನೇ ಮಾಡ್ತಾ ಇದ್ದಾನೆ, ಇನ್ನೇಕೆ ಚಿಂತ? ನೀವೇನೇ ಮಾಡು, ಕೃಷಿ ಕಾರ್ಯನೇ ಮಾಡು, ಪ್ರಯಾಣವೇ ಮಾಡು, ವ್ಯಾಪಾರವೇ ಮಾಡು, ಪರಿಪಾಲನೆ ಮಾಡು, ಆಫೀಸ್ ಕೆಲಸನೇ ಮಾಡು, ಯಾವುದೇ ಮಾಡು, ಎಲ್ಲವೂ ಶ್ರೀಕೃಷ್ಣನ ಜೀವನಕ್ಕೆ ಸೇರಿಸಿಬಿಡಿ. ಅಂದರೆ ನಾವು ಈಗಲೇ ಬೃಂದಾವನದಲ್ಲಿದ್ದೇವೆ, ಮನಸ್ಸಿಗೆ ಅಂದ್ಕೊಂಡು ಈಗಲೇ ಕೃಷ್ಣ ಜನ್ಮ ನಡೆಯುತ್ತಾ ಇದೆ, ಕೃಷ್ಣ ಜೀವನ. ಆ ಕಾಲದೇ ಅಲ್ಲ, ನಿತ್ಯ ಲೀಲಾ. ಅವರು ಭಕ್ತರನ್ನು ಕೇಳಿ, ಕೃಷ್ಣನ ಲೀಲೆ ಆ ಕಾಲದಲ್ಲೇ ನಡೆಯಿತು, ಈಗ ನಿಂತು ಹೋಯಿತಲ್ಲ, ಈಗಲೂ ಕೃಷ್ಣ ಲೀಲಾ ನಡೆಯುತ್ತಾ ಇದೆ. ಅದು ನಿತ್ಯ ಲೀಲಾ ಹೇಳ್ತಾರೆ, ನಿತ್ಯ ಲೀಲಾ. ನೀವು ಭಕ್ತರನ್ನು ಕೇಳಿ ಬೃಂದಾವನಕ್ಕೆ ಹೋಗಿ, ಅಭಿಭಿ ಕೃಷ್ಣ ಕೃಷ್ಣ ಇಲ್ಲೇ ಇದ್ದಾನೆ, ಬೃಂದಾವನದಲ್ಲಿ ಲೀಲಾ ಮಾಡ್ತಾ ಇದ್ದಾನೆ. ಮತ್ತೆ ನಮಗೇಕೆ ಕಂಡು ಬರಲ್ಲ? ನಿಮಗೆ ಆ ಭಕ್ತಿ ಇದ್ದರೆ ಕಂಡು ಬರ್ತದೆ. ಮಿಕ್ಕ ಜನರಿಗೆ ಇಲ್ಲೇ ಪಕ್ಕಕ್ಕೆ ಇದ್ದಾನೆ, ಸುತ್ತ ತಿರುಗುತ್ತಾ ಇದ್ದಾನೆ, ನಮಗೆ ಗೊತ್ತಾಗಲ್ಲ. ನಿಮಗೆ ಭಕ್ತಿ ದೃಷ್ಟಿ ಇದ್ದರೆ ಕಂಡು ಬರ್ತಾನೆ, ಇಲ್ಲೇ ಇದ್ದಾನೆ, ಈಗ ನಡೆಸ್ತಾ ಇದ್ದಾನೆ. ಈಗಲೂ ಏನು ಬೃಂದಾವನಕ್ಕೆ ಇಷ್ಟು ಜನರು ಬರ್ತಾ ಇದ್ದಾರೆ, ಇಷ್ಟಿಷ್ಟು ಆಶ್ರಮಗಳು ಕಟ್ಟಿಕೊಂಡರು, ಜನರೆಲ್ಲ ಓಡಾಡ್ತಾ ಇದ್ದಾರೆ. ಇದೆಲ್ಲ ಲೀಲನೇ. ತನ್ನ ಈ ಹುಡುಗರನ್ನೆಲ್ಲರನ್ನು, ಮನುಷ್ಯರನ್ನು ಸೇರಿಸಿಕೊಂಡೇ ಮಾಡ್ತಾ ಇದ್ದಾರೆ. ಅದರಿಂದ ಹಾಗೆ ಹೇಳ್ತಾರೆ, ಈಗಲೂ ನಡೆಯುತ್ತಾ ಇದೆ. ಇಡೀ ಭಾರತ ದೇಶ ಅವರ ಲೀಲವೇ, ಬೃಂದಾವನವೇ. ಇಡೀ ಭಾರತ ದೇಶ ಬೃಂದಾವನ, ಹಳ್ಳಿಗಳು ಬೃಂದಾವನ, ಗೋಕುಲ. ಇದರಲ್ಲಿರುವ ಜನರೆಲ್ಲ ಏನೇ ಕೆಲಸ ಮಾಡಲಿ, ಕೃಷಿ ಕಾರ್ಯ ಮಾಡ್ತಾ ಇದ್ದೀರಾ, ವ್ಯಾಪಾರ ಮಾಡ್ತಾ ಇದ್ದೀರಾ, ಆಫೀಸ್ಗೆ ಹೋಗ್ತೀರಾ, ಯುದ್ಧ ಮಾಡ್ತೀರಾ, ರಾಜಕೀಯ ಮಾಡ್ತೀರಾ, ಕೃಷ್ಣ ಎಲ್ಲ ಮಾಡಿದ. ಕೃಷಿ ಕಾರ್ಯ ಮಾಡಿದ, ಕಾಡಿಗೆ ಹೋಗುವುದು ಮಾಡಿದ, ಯುದ್ಧ ಮಾಡಿದ, ನಗರಕ್ಕೆ ಬಂದ, ಎಲ್ಲ ಕೆಲಸಗಳು ಮಾಡಿದ, ಎಲ್ಲ ಲೀಲೆಗಳು ಮಾಡಿದ. ಆದ್ದರಿಂದ ನಾವು ಏನೇನು ಮಾಡ್ತಾ ಇದ್ದೀವೋ ನಮ್ಮನ್ನೂ ಗೋಪಾಲರಲ್ಲೇ ಸೇರಿಸಿಕೊಂಡು, ಗೋಪಾಲರು ಗೋಪಿಕೆಯರಲ್ಲಿ ಅಲ್ಲವೇ? ಗೋಪಾಲರು ಗೋಪಿಕರು ಎಲ್ಲಿದ್ದು ಹೇಗಿದ್ದಾರೋ ನಾವು ಅವರಲ್ಲಿ ಅಂತರ್ಭಾಗವೇ. ಅವರು ಮಾಡುತ್ತಿರುವ ನಮ್ಮ ಮೂಲಕನು ನಾವು ಏನೇನು ಮಾಡ್ತೀವೋ ನಮ್ಮಿಂದ ಮಾಡಿಸ್ತಾ ಇದ್ದಾನೆ ತಾನೇ. ಅಲ್ಲಿ ಇಲ್ಲಿ ಎಲ್ಲ ತಾನೇ ಮಾಡಿಸ್ತಾ ಇದ್ದಾನೆ. ಇದು ನೋಡಿ, ಈಗ ನೋಡಿ, ಮರೆತು ಹೋಗುವ ಚಾನ್ಸ್ ಇದೆ. ನಮ್ಮನ್ನು ಸೇರಿಸಿದ. ಎಲ್ಲಿ ಹಸು ಕಂಡು ಬಂದರೆ ಕೃಷ್ಣ ಕಂಡು. ಹಸು ಮೇಯಿಸುವವನು, ಅದಕ್ಕೆ ನೀರು ಕೊಡುವವನು, ಊಟ ಕೊಡುವವನು, ಹುಲ್ಲು ಕೊಡ್ತಾ ಇದ್ದರೆ ಅದರಲ್ಲಿ ಗೋಪಾಲ ಇದ್ದಾನೆ. ಕೃಷ್ಣ ಇಲ್ಲೆಲ್ಲೋ ಇದ್ದಾನೆ, ಓಡಾಡ್ತಾ ಇದ್ದಾನೆ ಅಲ್ಲ, ಎಲ್ಲೋ ಇದ್ದಾನೆ, ಇಲ್ಲಿಲ್ಲೇ ಇರ್ತಾನೆ, ನಮ್ಮಲ್ಲೇ, ನಮ್ಮ ಜೊತೆಗೆ ನಮ್ಮಲ್ಲೇ ಇರ್ತಾನೆ. ನಾವು ಅವರ ಜೊತೆಗೆ ಇಲ್ಲಿ ಬಂದಿದ್ದೀವಿ, ಇಲ್ಲಿಂದ మీరు ಮನೆ ಬಿಟ್ಟು ಇಲ್ಲಿಂದ ಇಲ್ಲಿಗೆ ಬಂದಿದ್ದೀರಿ, ಇಲ್ಲಿ ಬಿಟ್ಟು ಮತ್ತೆ ಮನೆಗೆ ಹೋಗ್ತೀವಿ. ಈ ಆಟ ಪಾಠ ಹೋಗುವುದು ಬರುವುದೆಲ್ಲ ಲೀಲೆಯಲ್ಲೇ ಸೇರಿಸಿದೆ. ಅದರಿಂದ ಏನಾಗ್ತದೆ? ನೀವು ಕೆಲಸ ಮಾಡುತ್ತಾ ಸ್ಮರಣ ಮಾಡುವುದು ಮೊದಲನಿಸುತ್ತದೆ ಏನು? ನೀವು ಕೆಲಸ ಮಾಡ್ತಾ ಶ್ರೀಕೃಷ್ಣನನ್ನು ಸ್ಮರಣ ಮಾಡ್ಕೊಳ್ತಾ ಇದ್ದೀರಿ. ನಂತರ ಏನಾಗ್ತದೆ? ಸ್ಮರಣಗೋಸ್ಕರನೇ ಕೆಲಸ ಮಾಡ್ತಾ ಇದ್ದೀವಿ, ಹಾಗೆ ಆಗ್ತದೆ. ನೀವು ಯಾವುದೇ ಮಾಡು, ಅದು ಸ್ಮರಣೆ. ಮಾಡಿದ್ದು, ಕೂತಿದ್ದು, ಮಾತಾಡಿದ್ದು, ಊಟ ಮಾಡುವುದು, ಇನ್ನೊಬ್ಬರಿಗೆ ಕೊಟ್ಟಿದ್ದು, ತಗೊಂಡಿದ್ದು, ಏನೇ ಮಾಡು, ಅದೆಲ್ಲ ಕೃಷ್ಣಮಯವಾಗೇ ನಡೆಯುತ್ತಾ ಇದೆ. ಇದು ಆಗಬೇಕು. ಅದಕ್ಕೋಸ್ಕರ ಇಷ್ಟೆಲ್ಲ ಲೀಲೆಗಳು ಮಾಡಿದ. ಇದೆಲ್ಲ ಕಥೆಗಳು ಗೊತ್ತೇ ನಮಗೆ? ಗೊತ್ತೂ ಆಗಲ್ಲ. ಇದೆಲ್ಲ ಕೇಳಬೇಕು. ಭಕ್ತರನ್ನು ಕೇಳಿ, ನಾವು ಬೃಂದಾವನದಲ್ಲಿರುವಾಗ ಕೇಳುತ್ತೇವೆ, ಅವರು ಯಾವ ಭಾವದಿಂದ ಒಂದೊಂದು ಘಟನೆ, ಆ ದಿವಸ ಪ್ರವಚನ ಆದ ನಂತರ ಇಡೀ ದಿವಸ ಆಗಲ್ಲ, ಸುಮ್ಮನೆ ಕೂತಿದ್ದರೆ, ವಾಕಿಂಗ್ ಮಾಡುತ್ತಾ ಇದ್ದರೆ ಏನು ಮಾಡ್ತಾರೋ ಗೊತ್ತಾ? ಯಾವುದೇ ಘಟನೆ ನಡೆದರೆ, ಓ ಕೃಷ್ಣ ಲೀಲೆಯಲ್ಲಿ ಹೀಗೆ ನಡೆಯಿತು ಅಂತ ಹೇಳ್ತಾರೆ. ಯಾವುದೇ ನಾವು ನಡ್ಕೊಂಡು ಹೋಗಿದ್ದೀವಿ ಈವ್ನಿಂಗ್ ವಾಕಿಂಗ್ ಹೋಗ್ತಾ ಇದ್ದಾರೆ, ಈ ಒಂದೊಂದು ಘಟನೆ ಇದು ನೋಡಿದ್ದೀರಿ, ಓ ಭಾಗವತದಲ್ಲಿ ಹೀಗೆ ಇದೆ ನೋಡು, ಕೃಷ್ಣ ಹೀಗೆ ಮಾಡಿದ್ದಾರೆ. ಇನ್ನೊಂದು, ಅಯ್ಯೋ ಹೀಗೆ ಮಾಡಿದ್ದಾರೆ. ಏನೋ ಹಣ್ಣು ಬಿದ್ದಿತ್ತು, ಇವ ಹೀಗೆ ಆಯ್ತಾ. ಏನೋ ಹಸು ಬಂತು, ಕೃಷ್ಣ ನೋಡು, ಕೃಷ್ಣ ಹಿಂದೆ ಇರಬಹುದು. ನೀವು ಯಾವುದೇ ನೋಡಿ ಕೃಷ್ಣನ ಸ್ಮರಣೆನೇ ಆಗ್ತಾ ಇದೆ. ವಾಕಿಂಗ್ ಎಷ್ಟೊತ್ತು ಹೋಗಿದ್ದೀವೋ, ಎಷ್ಟೊತ್ತು ಬಂದಿದ್ದೀವೋ, ಯಾವುದೋ ಒಂದು ಕಥೆ ಹೇಳ್ತಾನೆ, ಯಾವುದೋ ಘಟನೆ ಹೇಳ್ತಾನೆ, ಯಾವುದೋ ಕಥೆ ಹೇಳ್ತಾನೆ, ಅದೆಲ್ಲ ಮತ್ತೆ ಜೀವನ, ಕೃಷ್ಣ ಜೀವನ ಆಗುತ್ತೆ. ಹೀಗೆ ನೀವು ಎಷ್ಟು ದಿವಸ ಇದ್ದರೂ ಹೀಗೆ ಕಥೆಗಳೇ ಹೇಳುತ್ತಿದ್ದಾರೆ ಅವರು. ಅಂದರೆ ಅವರು ಯಾವುದು, ನಾವು ನಮ್ಮ ಪ್ರಪಂಚ ಎಂಬುದೇ ಇಲ್ಲ, ನಾವು ನಮ್ಮ ಪ್ರಪಂಚ ಎಲ್ಲ ಕೃಷ್ಣನ ಜೀವನದಲ್ಲೇ ಸೇರ್ಕೊಂಡು ಬಿಟ್ಟಿದ್ದೀವಿ. ಹೀಗೆ ಯೋಚನೆ ಮಾಡ್ತಾರೆ. ನೀವು ಅವ್ರನ್ನ ನೋಡಬೇಕು ಬೃಂದಾವನದಲ್ಲಿ. ಸುಮ್ಮನೆ ನೋಡಿ ಏನೇನೋ ಅದು ಇದು ನಿಮಗೆ ಬಸ್ಸಿನಲ್ಲಿ ಕರ್ಕೊಂಡು ಹೋಗ್ತಾರಲ್ಲ ನಿಮ್ಮನ್ನು, ಯಾತ್ರಾ ಬಸ್ ಅಂತ. ಅವ್ರು ಆಗ ರಾತ್ರಿ ಎಲ್ಲ ಪ್ರಯಾಣ ಮಾಡ್ತಾರೆ, ನಿಮಗೆ ನಿದ್ದೆನೇ ಇಲ್ಲ. ರಾತ್ರಿ ಎಲ್ಲ ಏನು ಮಾಡ್ತಾರೋ ಗೊತ್ತಿಲ್ಲ. ಹಾಗಲ್ಲೇನೋ ನೀವು ಹೋಗಿ ಇಲ್ಲಿ ತೋರಿಸ್ತಾರೆ, ಆಯ್ತು ಏನು ಹೋಗಿ ನೀವು ಬೇಗ ಸ್ನಾನ ಮಾಡ್ತೀರಿ, ಮಂದಿರ ನೋಡ್ತೀರಿ, ಜನ ಎಲ್ಲ ಬಂದು ಬಿಡ್ತೀರಿ ಅಷ್ಟೇ. ಏನೋ ಒಂದು ಸಿನಿಮಾ ನೋಡಿದ ಅಂತ ಇರುತ್ತೆ. ಅಲ್ಲೇ ಕೆಲವು ದಿವಸ ಇರಬೇಕು ನಿಧಾನವಾಗಿ.
ಯಾವ ಜಗಳ ಇಲ್ಲದಿರುವಾಗ, ಗಲಾಟೆ ಇಲ್ಲದಿರುವಾಗ ನಿಧಾನವಾಗಿ ಅಲ್ಲೇ ಇರು. ಅಲ್ಲಿರುವ ಭಕ್ತರು ಹೇಗೆ ಸಾಮಾನ್ಯ ಜನರು ಅಲ್ಲೇ ಬಂದು ವಾಸ ಮಾಡ್ತಾರೆ ತಿಂಗಳು ಗಟ್ಟಲ. ಪ್ರತಿನಿತ್ಯ ಹೋಗಿ ನದಿ ನೋಡಿದಾಗ ಅವ್ರಿಗೆ ಅದೇ ಅನಿಸುತ್ತದೆ. ಬೆಳಗ್ಗೆ ಎದ್ದ ತಕ್ಷಣ ಓ ಕೃಷ್ಣ ಹೀಗೆ ಎದ್ದ, ತಮ್ಮ ಯಶೋದಮ್ಮ ಯಾರು ರುಕ್ಮಿಣಿ, ಯಾರು ರೋಹಿಣಿ ಬಾಲರಾಮ ಕೃಷ್ಣರಿಗೆ ಹೀಗೆ ನಮ್ಮ ಹಾಗೆ ಎಬ್ಬಿಸಿದ್ದರು. ಈಗ ಇವರನ್ನು ಹೋಗ್ತಾ ಇದ್ದಾರೆ ನದಿಗೆ ಸ್ನಾನ ಮಾಡುವಕ್ಕೆ. ನಾವು ಸ್ನಾನ ಮಾಡುವಾಗ ಇಗೋ ಇದೇ ನೀರಿನಲ್ಲಿ ಕೃಷ್ಣ ಸ್ನಾನ ಮಾಡಿದ, ಇದೇ ನೀರು ಕುಡಿದ, ಈಗ ಇಲ್ಲೇ ಇದ್ದ. ಇಲ್ಲಾದ ನಂತರ ನಾವು ಬಟ್ಟೆ ಬದಲಾಯಿಸ್ಕೊಳ್ತೀವಿ, ಒರೆಸ್ಕೊಳ್ತೀವಿ. ಇದೆಲ್ಲ ಕೃಷ್ಣ ಹೀಗೆ ಒರೆಸ್ಕೊಂಡ, ಹೀಗೆ ಇದ್ದಾನೆ. ಪಕ್ಕಕ್ಕೆ ಗೋಪಾಲರವರ ಜೊತೆಗೆ ಇದ್ದಾರೆ, ಅವರೇನೋ ಹಾಡು ಆಡ್ತಾ ಇದ್ದಾರೆ, ಮಾತಾಡ್ತಾ. ನಾವೆಲ್ಲ ಮಾತಾಡ್ತಾ ಇದ್ರೆ ಓ ಗೋಪಾಲರು ಹೀಗೆ ಮಾತಾಡಿದ್ದಾರೆ, ಮತ್ತೆ ಮನೆಗೆ ನಡ್ಕೊಂಡು ಬರ್ತಾರೆ, ಈಗ ಹೀಗೆ ಬಂದರು. ಅಂದರೆ ಅವರು ವೃಂದಾವನದಲ್ಲಿ ವಾಸ ಮಾಡುತ್ತಾ ಇರುವ ಪ್ರತಿಯೊಂದು ಕೆಲಸ ಕೃಷ್ಣ ಜೀವನ, ಕೃಷ್ಣ ಸ್ಮರಣ, ಅದು ಆಗಬೇಕು. ಇದಕ್ಕೋಸ್ಕರನೇ ಇಷ್ಟೆಲ್ಲ ಲೀಲ ಮಾಡಿ ಅವ್ರನ್ನ ನೋಡಿ ಅವ್ರು ಹೀಗೆ ಮಾಡ್ತಾರೆ. ನಾವು ಕೆಲವು ದಿವಸ ನೋಡಿದ್ದೀವಿ, ಯಾವುದೋ ಒಂದು ಕಥೆ ಹೇಳ್ತಾರೆ, ಎಲ್ಲರೂ ಕಥೆ ಹೇಳುವವರೇ, ನೀವು ಯಾರನ್ನೇ ಕೇಳಿ ಏನೇನೋ ಕಥೆ ಹೇಳ್ತಾರೆ. ನಮಗೆ ಗೊತ್ತಿರುವ ಕಥೆಗಿಂತ ಅವರಿಗೆ ತುಂಬಾ ಕಥೆಗಳು ಗೊತ್ತು. ಆ ಕಥೆಗಳೆಲ್ಲ ಕೃಷ್ಣನ ಕಥೆಗಳೇ. ಭಾಗವತದಲ್ಲಿ ಇಲ್ಲದ ಕಥೆಗಳನ್ನು ಹೇಳ್ತಾರೆ. ಸೂರ್ದಾಸು ತನ್ನ ಭಜನೆಯಲ್ಲಿ, ಕೀರ್ತನೆಯಲ್ಲಿ ಹೀಗೆ ಹೇಳಿದ್ದಾರೆ. ಅದಿದೆ. ಎಷ್ಟು ಕಥೆಗಳೆಂದರೆ 1 ತಿಂಗಳಿದ್ದರೂ ಪ್ರತಿ ದಿವಸ ಹೊಸ ಕಥೆನೆ. 1 ತಿಂಗಳಾದ ನಂತರ ಇನ್ನೊಂದು ಕಥೆ ಹೊಸದೇ ಬರ್ತದೆ. ಎಲ್ಲಿಂದ ಬರ್ತದೆ ಗೊತ್ತಾಗಲ್ಲ. ಎಲ್ಲೆಲ್ಲೋ ಕೇಳಿದ್ದಾರೆ, ತುಂಬಾ ಕೇಳಿದ್ದಾರೆ. ಅವ್ರ ಕೆಲಸನೇ ಅದು, ಬೇರೆ ಇಲ್ಲ. ಆ ಕಥೆಗಳೇ ಕೇಳಿದ್ದಾರೆ. ಭಗವತ್ ಕಥಾರುಚಿ, ಭಗವತ್ ಕಥೆ. ಆ ಕಥೆಯಿಂದ ಶ್ರೀಕೃಷ್ಣ ಸ್ಮರಣ. ಅಲ್ಲಿ ವೃಂದಾವನದಲ್ಲಿಯೂ ಮಂದಿರಗಳಿವೆ, ಜಾಗಗಳಿವೆ. ಇದು ನೋಡಿದ್ದೀರಾ ಎಂದು ಹೇಳ್ತಾರೆ. ಅಲ್ಲೊಂದಿದೆ ಕುಂಜ, ಅಲ್ಲಿ ರಾಧಾಕೃಷ್ಣರು ಅಲ್ಲಿದ್ದರು ಹೇಳ್ತಾರೆ. ಅದೇನು ಏನು ಹೇಳೋ ಒಂದು ಕಥೆ ಹೇಳ್ತಾರೆ. ಕಥೆ ಹೇಳ್ತಾ ಅರ್ಧ ಗಂಟೆ ಅಲ್ಲೇ ಆಗಿಬಿಡ್ತದೆ ಅಷ್ಟೇ. ಮತ್ತೆ ಬೇರೆ ಕೆಲಸ ಹೋಗ್ಬಿಡ್ತದೆ. ಮತ್ತೆ ಇನ್ನೊಂದು ಕೊಡೋದು, ಇನ್ನೊಂದು ಕಥೆ ಹೇಳ್ತಾರೆ. ಎಲ್ಲವೂ ಆ ಬೃಂದಾವನದಲ್ಲಿರುವ ಬಗೆ ಜಾಗಗಳು, ಒಂದೊಂದು ಜಾಗಕ್ಕೆ ಕೃಷ್ಣನ ಕುರಿತು ಏನೋ ಒಂದು ಕಥೆ, ಏನೋ ಒಂದು ಘಟನೆ, ಅದೇ ಹೇಳ್ತಾ ಇರ್ತಾರೆ. ಅದಕ್ಕೋಸ್ಕರ ಇದೆಲ್ಲ. ಜನರು ಮಾತಾಡಿದ್ದರೆ ಭಗವಂತನ ಸ್ಮರಣನೇ ಆಗಬೇಕು, ಅದು ಉದ್ದೇಶ. ಅದಕ್ಕೋಸ್ಕರ ಇಷ್ಟೆಲ್ಲ ಲೀಲೆಗಳು ಅಲ್ಲವೇ. ತೇನ್ವೇಷಮಾಣ, ನಾವು ಯಾವುದೋ ಹುಡುಕುವಕ್ಕೆ ಹೋಗ್ತಾ ಇದ್ದೀವಿ ಅಲ್ಲವೇ. ನಾವು ಹೋಗ್ತೀವಲ್ಲವ, ಯಾವುದೋ ಹೋಯ್ತು ಹುಡುಕ್ತಾ ಹೋಗ್ತೀವಿ. ಅವಾಗ ಏನಾಯಿತು, ಓ ಕೃಷ್ಣನನ್ನು ಹುಡುಕುತ್ತಾ ನಂದ, ಯಶೋದ, ಇಡೀ ಬೃಂದಾವನ ವಾಸಿಗಳೆಲ್ಲ ಓಡಿ ಬಂದರು ನೋಡಿ. ಬೇಜಾರು ಮಾಡ್ಕೊಂಡು ಅಲ್ಲಿ ನೋಡ್ತಾ, ಇಲ್ಲಿ ನೋಡ್ತಾ, ನಾವು ಯಾವುದೇ ಮಾಡಲಿ ಅದೇ ಕೃಷ್ಣನಿಗೋಸ್ಕರ ನಾವು ಹುಡುಕ್ತಾ ಇದ್ದೀವಿ, ಅದೇ ನೆನಪಾಗಲಿ. ಹಾಗೆ ಅದರಿಂದ ತತ್ರಾಬ್ಜವಯ ತತ್ರಾಬ್ಜ ಯವಾಂಕುಶಾಸನಿ ಧ್ವಜೋಪಪನ್ನಾನಿ ಪದಾನಿ ವಿಶ್ವತೇ. ಏನದು ಅಂಗಾಲಿನಲ್ಲಿ ಚಿಹ್ನೆಗಳಿರುತ್ತವೆ. ಆ ಭೂಮಿ ಮೇಲೆ ಬಿದ್ದಿರುತ್ತವೆ ಚಿಹ್ನೆಗಳು. ಶಂಖ, ಧ್ವಜ, ಏನೇನೋ ಕಂಡು ಬರ್ತವೆ. ಅಂಕುಶ, ಅದೆಲ್ಲ ಮಹನೀಯರ ಪಾದದಲ್ಲಿ ಇರುತ್ತವೆ. ನಮ್ಮ ಪಾದಗಳಲ್ಲಿ ಸುಮ್ಮನೆ ಗೆರೆಗಳಿರುತ್ತವೆ, ಏನಿಲ್ಲ. ಮಹನೀಯರ ಪಾದಗಳಲ್ಲಿ, ರಾಮಚಂದ್ರನ ಪಾದಗಳಿಗೆ ಏನೇನು ಚಿಹ್ನೆಗಳಿತ್ತು ಅದರ ಮೇಲೆ ಪುಸ್ತಕಗಳೇ ಇವೆ. ನೀವು ನೋಡುತ್ತೀರಾ, ಸಂಸ್ಕೃತ ಶ್ಲೋಕಗಳಿವೆ, ನಾನು ಓದಿದ್ದೆ. ರಾಮಚಂದ್ರನು ಇಲ್ಲಿ ಶಂಖ, ಇಲ್ಲಿ ಚಕ್ರ, ಇಲ್ಲಿ ಇನ್ನೇನೋ ಏನೋ ಹೇಳ್ತಾರೆ. ತುಂಬ ಇದೆ. ರಾಮನ ಕೈ ಅಂಗೈಯಲ್ಲಿ, ಅಂಗಾಲಿನಲ್ಲಿತ್ತಂತೆ ಇಷ್ಟೆಲ್ಲ ಚಿಹ್ನೆಗಳು. ಆ ಪೂರ್ತಿ ಚಿತ್ರಗಳನ್ನೇ ತೋರಿಸಿದ್ದೆ. ನಾನು ಎಷ್ಟು ಪುಸ್ತಕಗಳು ನೋಡಿದ್ದೀನಿ. ಕೆಲವು ಸೀತಾ ಕಾಲುವಿನಲ್ಲಿ ಏನಿತ್ತು, ಸೀತಾ ಕೈಯಲ್ಲಿ ಏನಿತ್ತು, ಅದೆಲ್ಲ ಬರೆಯುತ್ತಾರೆ. ಇದೆಲ್ಲ ಹೇಗೆ ಗೊತ್ತಿಲ್ಲ. ಒಬ್ಬೊಬ್ಬ ಋಷಿಗಳು ಅವರ ದಿವ್ಯ ದೃಷ್ಟಿ ಈಗಲೂ ನೋಡ್ತಾರೆ. ಶ್ರೀಕೃಷ್ಣ ರಾಮನ ಕಾಲು, ರಾಮನ ಕೈ ಹೇಗಿತ್ತು, ಶ್ರೀಕೃಷ್ಣ ಹೇಗಿತ್ತು, ಹಸ್ತ ಸಾಮುದ್ರಿಕ ನೋಡುವವರು ಇಲ್ಲಿಂದಲೇ ಏನು ಉಪಾಸನ ಮಾಡಿ ಭಗವದ್ ಭಕ್ತಿಯಿಂದ ನೋಡಿದರೆ ದಿವ್ಯ ದೃಷ್ಟಿಗೆ ಕಂಡು ಬರ್ತದೆ. ಅವರ ಕೈಯಲ್ಲಿ ಏನಿತ್ತು, ಕಾಲಿನಲ್ಲಿ ಏನಿತ್ತು ಎಲ್ಲ ಗೊತ್ತಾಗ. ಅದೆಲ್ಲ ಬರೆದಿಟ್ಟರು ಶ್ಲೋಕ ರೂಪವಾಗಿ. ಯಾರ್ಯಾರೋ ಎಷ್ಟೋ ಜನರು ಮಹನೀಯರು, ಎಷ್ಟೋ ಉಪಾಸನಾ ಭಕ್ತಿಯಿಂದ ವರ್ಷಗಟ್ಟಲ, ಒಂದೆರಡಲ್ಲ, ಇಡೀ ಜೀವನ ಮಾಡಿದ್ದಾರೆ. ಮಾಡಿ ಇದೆಲ್ಲ ದರ್ಶನ ಮಾಡಿಕೊಂಡು ಶ್ಲೋಕ ರೂಪವಾಗಿ ಬರೆದಿಟ್ಟ. ನಾನು ಕೆಲವು ಓದಿದ್ದೀನಿ, ಕೆಲವು ಚಿತ್ರಗಳು ನೋಡಿದ್ದೆ. ಎಷ್ಟೋ ಪುಸ್ತಕಗಳು ಎಲ್ಲಿದೆಯೋ ಗೊತ್ತಿಲ್ಲ, ಎಲ್ಲೋ ಬಿಟ್ಟಿದೆ. ಎಷ್ಟೆಲ್ಲ 100 ಪುಸ್ತಕಗಳು ಎಲ್ಲೆಂದು ಓದೋದು ತುಂಬ ಇವೆ. ಅಗಸ್ತ್ಯ ಸಂಹಿತ ಬಂದಿದೆ ರಾಮಾಯಣ ಕಥೆ ಕುರಿತು. ಅಗಸ್ತ್ಯ ಸಂಹಿತೆಯಲ್ಲಿ ರಾಮಚಂದ್ರನ ಮಹಿಮೆ, ಕೀರ್ತಿ, ಇಂಥದ್ದು ಘಟನೆಗಳು ಏನೇನೋ ಬರೆದಿಟ್ಟ. ಅಧ್ಯಾತ್ಮ ರಾಮಾಯಣದಲ್ಲಿ ಕೆಲವು, ಅಗಸ್ತ್ಯ ಸಂಹಿತದಲ್ಲಿ ಕೆಲವು, ಹನುಮನ್ ನಾಟಕ ಎಂದೆಂದಿದೆ, ಅದರಲ್ಲಿ ಇಂಥದ್ದು ರಾಮಚಂದ್ರನ ಮೇಲೆ ಭಕ್ತರು ಬರೆದಿರುವ ಕಥೆಗಳು ಬಹಳ ಇವೆ. ಹಾಗೆ ಕೃಷ್ಣನ ಮೇಲೂ ಇವೆ. ಇಬ್ಬರಿಗೆ ಅವರವರ ಭಕ್ತರು ಬರ್ಕೊಂಡರು. ಅವರವರ ಭಕ್ತಿ ಮಹಿಮೆಯಿಂದ ಇದೆಲ್ಲ ದರ್ಶನವಾಗುತ್ತವೆ. ಹಾಗೆ ಆ ಕಾಲಿನ, ಅಂಗಾಲಿನ ಚಿಹ್ನೆಗಳು ಭೂಮಿ ಮೇಲೆ ಬಿದ್ದಂತೆ ಅದು ನೋಡ್ಕೊಳ್ತಾ
ಅದು ನೋಡಿದ್ದರೆ ಸಾಕು ಅವರಿಗೆ. ಅಮ್ಮೋ, ಕೃಷ್ಣನ ಪಾದ ನೋಡಿದಂತೆ ಅವರಿಗೆ ಸ್ಮರಣೆ. ನೋಡಿ ಪಾಪ ಅವರು ಎಷ್ಟು ಮುಗ್ಧರು, ಎಷ್ಟು ಭಕ್ತಿ ನೋಡಿ. ಅವರ ಜೀವನದ ಒಂದೊಂದು ಕ್ಷಣ ಕ್ಷಣ ಆ ಉಸಿರು ತಗೊಂಡರೆ ಕೃಷ್ಣನಿಗೋಸ್ಕರನೇ ಉಸಿರು, ಕೃಷ್ಣನೇ ಸ್ಮರಣ. ಯಾವುದೇ ಕಂಡು ಬರಲಿ, ಈ ಪದಚಿಹ್ನ ನೋಡಿ, ಇದು ಕೃಷ್ಣಂದೇ, ನಮ್ಮ ಕೃಷ್ಣಂದೇ. ಆ ಪಾದಚಿಹ್ನ ನೋಡಿದರೆ ಮರೆತು ಹೋಗ್ತಾ ಇದ್ದಾರೆ. ಅವರಿಗೆ ಅದೇ ಯಾವುದೇ ಚಿಹ್ನ ಏನೇ ಕಂಡು ಬರಲಿ, ನಮ್ಮ ಕೃಷ್ಣ, ನಮ್ಮ ಕೃಷ್ಣ, ನಮ್ಮ ಕೃಷ್ಣ, ಪ್ರತಿಯೊಂದಕ್ಕೂ ನಮ್ಮ ಕೃಷ್ಣ. ತೇ ತತ್ರ ತತ್ರಾಬ್ಜಯವಾಂಕುಶಾಸನಿಧ್ವಜೋಪಪನ್ನಾನಿ ಪದಾನಿ ವಿಶ್ವತೆ ಮಾರ್ಗೇ ಗವಾಮನ್ಯ ಪದಾಂತರಾಂತರೇ. ಆ ಹಸುಗಳ ಪದಗಳಿರುತ್ತವೆ, ಪದಚಿಹ್ನಗಳು. ಆ ಪಾದಗಳ ಮಧ್ಯ ಮಧ್ಯ ಕೃಷ್ಣನ ಪಾದಗಳಂತೆ. ಅದು ಗಮನಿಸಿದ್ದಾರೆ ನೋಡಿ. ಹಸುಗಳ ಪಾದಚಿಹ್ನಗಳು ಇಲ್ಲಿ ಎರಡು ಇರುತ್ತವಲ್ಲ ಹಸುಗಳು, ಅದು ಇಲ್ಲಿಟ್ಟು ಹೀಗೆ ಮಾಡ್ತಾರೆ, ಎರಡು ಕಾಲುಗಳು. ಆ ಹಸುಗಳ ಚಿಹ್ನಗಳ ಮಧ್ಯ ಶ್ರೀಕೃಷ್ಣನ ಪಾದಚಿಹ್ನ ಕಂಡು ಬಂತಂತೆ ಅವರಿಗೆ ನೋಡಿ. ನಿರೀಕ್ಷಮಾಣಾಯ ಯುರಂಗ ಸತ್ವರ. ಅದು ನೋಡ್ತಾ ಇದೇ ಕೃಷ್ಣನ ದಾರಿ. ಯಾಕಂದ್ರೆ ಇದೇ ಕೃಷ್ಣನ್ ಹೋಗಿದ್ದು, ಇದೇ ಜಾಗ, ಇಲ್ಲೇ ಹೋಗಿದ್ದಾನೆ, ಹೀಗೆ ಹೋಗಿದ್ದ ನೋಡ್ಕೊಂಡು, ಇದೇ ಎಂದು ನೋಡಿಕೊಂಡು ಅದೇ ಸ್ಮರಿಸುತ್ತಾ ಆ ಕಾಳಿಂದಿ ಸರೋವರಕ್ಕೆ ತಲುಪಿದ್ದಾರೆ. ಅಂತರ್ಹೃದಯ ಭುಜಗ ಗೋಪ ಪರೀತಮಾರ. ನೋಡಿದ್ದರೆ ಹೇಗಿದ್ದಾನೆ ಶ್ರೀಕೃಷ್ಣ? ಅಂತರ್ಹೃದಯ ಭುಜಗ ಭೋಗ ಪರೀತಮಾರ. ಇದು ಹೇಳಿದ್ದೀವ? ಹೇಳಿಲ್ಲ, ಈ ಶ್ಲೋಕ ಹೇಳಿಲ್ಲ. ಭುಜಗ ಆ ಸರ್ಪದ ಈ ಹೆಡೆಯಿಂದ ಸುತ್ತಿದ ಪೂರ್ತಿ ಶ್ರೀಕೃಷ್ಣನನ್ನು ಸುತ್ತಿಬಿಟ್ಟು ಮೇಲಿನಿಂದ ಹೀಗೆ ಮುಚ್ಚಿಬಿಟ್ಟ, ಹಿಡಿದು ಬಿಟ್ಟ. ಅಂತರ್ಹೃದಯ, ಅದು ಒಳಗೆ, ತನ್ನ ಸರೋವರದ ನೀರಿನ ಒಳಗೆ ಮಧ್ಯದಲ್ಲಿ ಭುಜಗಗು ಭೋಗ ಪರೀತಮಾರ ಕೃಷ್ಣಂ ನಿರೀಹಮುಪಲಭ್ಯ. ಕೃಷ್ಣ ಕಂಡು ಬರ್ತಾ ಇದ್ದಾನೆ. ಹಸು ಇದೆ, ಕೃಷ್ಣನೇ ಏನೋ ಸೈಡ್ಕೋ ಎಲ್ಲೋ ಸ್ವಲ್ಪ ಕಂಡು ಬರ್ತಾ ಇದ್ದಾನೆ. ಏನೋ ಕೈಯೋ ಕಾಲೋ ಏನೋ ಸ್ವಲ್ಪ ಅದರಲ್ಲಿ ಸುತ್ತಿದ್ದಾರಲ್ಲ, ಆ ಮಧ್ಯದಲ್ಲಿ ಹಿಡ್ಕೊಂಡು ಬಿಟ್ಟರು. ಆ ನೀರಿನಲ್ಲಿ ಸ್ವಲ್ಪ ಕಂಡು ಬರ್ತಾ ಇದ್ದಾನೆ. ಅರ್ಧ ಮುಳುಗಿದನೋ ಪೂರ್ತಿ ಮುಳುಗಿದನೋ, ಅಲ್ಲೇ ಇದ್ದಾನೆ ನೋಡಿ. ನಿರೀಕ್ಷ ಕೃಷ್ಣಂ ನಿರೀಹಮುಪಲಭ್ಯ. ಕೃಷ್ಣ ಏನೋ ಅದರ ಜೊತೆಗೆ ಜಗಳ ಮಾಡಿ ಹೊಡೆದು ಹೊರಗೆ ಬರುತ್ತಾನ ಅನ್ಕೊಂಡರು. ಏನಿಲ್ಲ, ಏನು ನಿರೀಹ ನಿಶ್ಚೇಷ್ಟನಾಗಿದ್ದಾನೆ. ಏಕೆ? ಈ ಹಾವು ಹೇಗೆ ಹಿಡ್ಕೊಂಡಿತ್ತಂದ್ರೆ ಕೃಷ್ಣನು ಅಲಗಾಡದೇ ಇರುವಂತೆ ಹಿಡ್ಕೊಂಡು ಬಿಟ್ಟಿತು. ಹಾಗೆ ಇದ್ದ ಅಷ್ಟೇ, ಈಗ ಅಲಗಾಟನೇ ಇಲ್ಲ. ನಿರೀಹ, ಆ ಪದ ನೋಡಿ, ನಿರೀಹ ಅಂದ್ರೆ ನಿಶ್ಚೇಷ್ಟ. ಚೇಷ್ಟ ಅಂದ್ರೆ ಅಲಗಾಟನೇ ಇಲ್ಲ, ಚಲನವೇ ಇಲ್ಲ, ಹಾಗೆ ಹಿಡ್ಕೊಂಡು ಬಿಟ್ಟಿತು. ಜಲಾಶಯ ಅಂತೆ, ಆ ಸರೋವರದ ದಡದಲ್ಲಿ ಇವರು ನಿಂತಿದ್ದಾರೆ ಕೂತ್ಕೊಂಡು. ಗೋಪಾಂಶ್ಚ ಮೂಢಧಿಶನಾನ್ ಪರಿತಪಶುಂಶ್ಚ. ಸುತ್ತು ನೋಡಿದ್ದಾರೆ, ಈಗ ನೋಡಿದ್ದೀವಿ, ನಾವೇನು ಮಾಡಕ್ಕಾಗ್ತಾ ಇಲ್ಲ. ಪಕ್ಕಕ್ಕೆ ನೋಡಿದ್ದಾರೆ, ಇವರು ಮಿಕ್ಕ ಗೋಪಾಲರೆಲ್ಲ ಅಳುತ್ತಾ ಇದ್ದಾರೆ. ದುಃಖ ಇದೆ ಮುಖದಲ್ಲಿ, ನೋಡು, ಎಲ್ಲರ ಮುಖದಲ್ಲಿ ಬೇಜಾರು ದುಃಖ ಇದೆ. ಗೋಪಾಂಶ್ಚ ಮೂಢಧಿಶನಾನ್, ಬುದ್ಧಿ ಮೂಢಾಗಿ ಬಿಟ್ಟಿತು, ಏನು ತೋರಿಸ್ತಾ ಇಲ್ಲ, ಏನ್ ಮಾಡಬೇಕೋ ಗೊತ್ತಾಗ್ತಾ ಇಲ್ಲ, ಬುದ್ಧಿ ಎಲ್ಲ ಮೂಢಾಗಿ ಬಿಟ್ಟರು. ಬೇಜಾರಾಯಿತು, ದುಃಖ ಇದೆ. ಪರಿತಪಶುಂಶ್ಚ ಸಂಕ್ರಂದತಃ. ಹಸುಗಳು ಪಾಪ, ಹಸುಗಳು ಮೇಯುವುದಕ್ಕೆ ಹೋಗಲಿಲ್ಲ, ನೀರು ಕುಡಿಯುವುದಕ್ಕೆ ಬಿದ್ದಿವೆ. ಶ್ರೀಕೃಷ್ಣ ಅವರನ್ನು ಬದುಕಿಸಿದ್ದ, ಈಗ ಇಲ್ಲೇ ಇದ್ದಾರೆ. ಆ ಶ್ರೀಕೃಷ್ಣನ ಕಡೆಗೆ ನೋಡುತ್ತಾ ಇದ್ದಾರೆ. ಕಣ್ಣಿನಿಂದ ನೀರು ಸೋರಿಸ್ತಾ ಇವೆ. ಹಸುಗಳು ಮಾಡ್ತವೆ ಗೊತ್ತಾ, ಹಸುಗಳು ಕಣ್ಣಿನಿಂದ ನೀರು ಸೋರಿಸ್ತವೆ. ದುಃಖ ಹೆಚ್ಚಾದರೆ ಆಗುತ್ತೆ. ಅವು ಕೃಷ್ಣನ ಕಡೆಗೆ ನೋಡುತ್ತಾ ಇವೆ. ಪಶುಂಸ ಸಂಕ್ರಂದತಃ ಪರಮಕಶ್ಮಲ ಮಾಪುರಾರ್ಥ. ದುಃಖದಿಂದ ಪೀಡಿತರಾಗಿ ಪರಮಕಶ್ಮಲ, ಅತ್ಯಂತ ದುಃಖವಾಗುತ್ತಾ ಇದೆ. ಪರಮ ಅಂದರೆ ಅತ್ಯಂತ ಹೃದಯಕ್ಕೆ ದುಃಖವಾಗ್ತಾ ಇದೆ. ಆ ದುಃಖದಲ್ಲೇ ಇದ್ದಾರೆ. ದುಃಖ ಪಡ್ಕೊಂಡರೂ ಭಗವಂತನಿಗೋಸ್ಕರನೇ ದುಃಖವಾಗಲಿ. ನಕ್ಕಿದರೆ ಭಗವಂತನ ಸ್ಮರಣದಿಂದಲೇ ನಕ್ಕುವುದು. ಆಟ ಆಡಿದರೆ ಭಗವಂತನ, ಅಂದರೆ ನಮ್ಮ ಜೀವನದ ನವರಸಗಳು, ನಮ್ಮ ಜೀವನದ ಬಗೆ ಕೆಲಸಗಳು, ನವರಸಗಳು, ಸುಖಗಳು, ದುಃಖಗಳು ಎಲ್ಲವೂ ಕೃಷ್ಣನಿಗೋಸ್ಕರನೇ ಆಗಲಿ. ದುಃಖ ಪಟ್ಕೊಂಡರೂ ಕೃಷ್ಣನಿಗೋಸ್ಕರೇ ದುಃಖವಾಗಲಿ. ಎಲ್ಲವೂ ಭಗವಂತನಿಗೋಸ್ಕರನೇ ಆಗಲಿ. ಅದು ಲೀಲಾ. ಭಗವಂತನ ಲೀಲಾ ಚಿಂತನ ಮಾಡುತ್ತಾ ನಮ್ಮ ಜೀವನವೂ ಲೀಲೆಯಲ್ಲೇ ಸೇರ್ಕೊಂಡಬೇಕು. ಈಗ ನಮ್ಮ ಜೀವನ ಬೇರೆ ಅಲ್ಲ, ಅದು ಕೃಷ್ಣನ ಲೀಲೆಯಲ್ಲೇ ಭಾಗ ಅಷ್ಟೇ. ಅದಕ್ಕೋಸ್ಕರ ಭಕ್ತರ ಜೀವನ ಅವರು ಲೀಲಾಮಯವಾಗಿ ಬಿಡ್ತಾರೆ, ಭಗವನ್ಮಯವಾಗಿ. ಭಕ್ತರು ಮಹನೀಯರು ಅದೇ ಚಿಂತನ ಮಾಡಿ ತಮ್ಮ ಕೈ ಕಾಲು ನಡತೆ, ಊಟ, ತಿನ್ನುವುದು, ಮಲ್ಕೊಳ್ಳುವುದು, ಏಳುವುದು, ಏನೇ ಮಾಡಲಿ, ಸ್ನಾನ, ಜನರ ಜೊತೆಗೆ ಮಾತಾಡುವುದು ಎಲ್ಲವೂ ಭಗವನ್ಮಯವೇ ಆಗುತ್ತದೆ. ಅದರಿಂದ ಭಕ್ತರ ಜೀವನವನ್ನು ನಾವು ನೆನಪಿಸಿಕೊಂಡರೂ ಅದರಲ್ಲಿ ಭಗವಂತನ ಸ್ಮರಣೆನೇ ಇರುತ್ತದೆ, ಬೇರೆ ಏನಿರಲ್ಲ. ಹಾಗೆ ಗೋಪ್ಯೋನುರಕ್ತ ಮನಸಃ. ಗೋಪಾಲರು, ಹಸುಗಳು ಹೀಗಿದ್ದಾರೆ. ಈಗ ಗೋಪಿಕಾ ನೋಡಿ, ಯಶೋಧ, ಮಿಕ್ಕ ಗೋಪಿಕರು
ಯಶೋಧ ಗೋಪಿಕಾ, ಗೋಪಿಕಾ ಅಂದ್ರೆ ಯಶೋಧನೂ ಆಗ್ತಾರೆ, ಮಿಕ್ಕ ಜನರು ಎಲ್ಲರೂ ಗೋಪಿಕರೇ. ಸೊ ಗೋಪ್ಯೋ ಅನುರಕ್ತ ಮನಸಃ, ಭಗವಂತನ ಮೇಲನೆ ವಿಶೇಷ ಪ್ರೀತಿ, ಆ ಶ್ರೀಕೃಷ್ಣನ ಮೇಲನೆ ಎಲ್ಲ ಪ್ರೀತಿ ಇಟ್ಕೊಂಡು ಅನುರಕ್ತ ಮನಸಃ ಭಗವತ್ಯನಂತೆ, ಅನಂತ ಸ್ವರೂಪ. ತತ್ಸೌಹೃದ ಸ್ಮಿತ ವಿಲೋಕ ಗಿರಸ್ಮರಂತ್ಯಃ. ಅಯ್ಯೋ, ಶ್ರೀಕೃಷ್ಣನ ಜೊತೆಗೆ ತಮಗೆ ಯಾವ ಪ್ರೇಮದ ಸಂಬಂಧವಿತ್ತು. ಕೃಷ್ಣನು ಮನೆಗೆ ಬಂದಾಗ ಎಷ್ಟು ಪ್ರೀತಿಯಿಂದ ಮಾತಾಡ್ತಾ ಇದ್ದರು, ಅವರಿಗೋಸ್ಕರನೇ ಕಾಯುತ್ತಾ ಇದ್ದರು. ಅವರು ನೋಡಿದರೆ ಕೃಷ್ಣನ ನಗುವುದು, ಅವರ ಆಟ ಆಡುವುದು, ಬಂದು ಮಾತಾಡಿಸುವುದು, ಕೃಷ್ಣ ಮಾತಾಡಿದ ಆ ಮುಖ, ಆ ಮಾತು, ಅವರ ಕಣ್ಣು, ಅದೇ ನೆನಪಾಗ್ತಾ ಇದೆ. ಯಾಕಂದ್ರೆ ಯಾರನ್ನು ಪ್ರೀತಿಯಿಂದ ಅವರ ಜೊತೆಗೆ ನಾವು ವ್ಯವಹಾರ ಮಾಡ್ತೀವೋ ಮತ್ತೆ ಅದೇ ಸ್ಮರಣಕ್ಕೆ ಬರುತ್ತದೆ. ಅವೆಲ್ಲ ಅದೇ ಸ್ಮರಣಕ್ಕೆ ಬಂತ, ಅಯ್ಯೋ ಅಂತ ಕೃಷ್ಣ ಹೀಗಾಗಿ ಬಿಟ್ಟನಲ್ಲ. ಅಂದ್ರೆ ಕೃಷ್ಣ ಅಂದ್ರೆ ಕೃಷ್ಣನ ಜೊತೆಗೆ ನಮಗೆ ಇಷ್ಟು ದಿವಸ ಇರುವ ಅನುಬಂಧ, ಆ ಹೃದಯದ ಸಂಬಂಧ ಎಲ್ಲ ಮನಸ್ಸಿಗೆ ಬರ್ತಾ ಇದೆ. ಅದರಿಂದ ತತ್ ಸೌಹೃದ ಸ್ಮಿತ ವಿಲೋಕ ಗಿರಸ್ಮರಂತ್ಯ, ಅವರ ನೋಟ, ಶ್ರೀಕೃಷ್ಣನು ಮಾತಾಡುವುದು, ನಗುವುದು, ಅದೆಲ್ಲ ನೆನಪಿಸಿಕೊಂಡು ಗ್ರಸ್ತೇಹಿನ ಪ್ರಿಯತಮೆ ಅಂತ ನಮ್ಮ ಪ್ರಿಯವಾದ ಶ್ರೀಕೃಷ್ಣ ಹಾವಿನ ಹೆಡಕ್ಕೆ ಸಿಕ್ಕಾಕೊಂಡನಲ್ಲ, ಅಯ್ಯೋ ಎಂದು ಬೇಜಾರು ಮಾಡಿಕೊಂಡು ಪ್ರಿಯತಮೇ ಭೃಷ ದುಃಖ ತಪ್ತಾಹ, ಅತ್ಯಂತ ದುಃಖ, ಭೃಷ ದುಃಖ, ಅತ್ಯಂತ ದುಃಖದಿಂದ ಪೀಡಿತರಾಗಿ ಶೂನ್ಯಂ ಪ್ರಿಯ ವ್ಯವಹೃತಂ ದದೃಶಸ್ತ್ರಿಲೋಕಂ. ಶ್ರೀಕೃಷ್ಣನ ಮೇಲನೆ ಪ್ರೀತಿ ಇರುವುದರಿಂದ ಬೇರೆ ಕಡೆ ಮನಸ್ಸು ಹೋಗ್ತಾ ಇಲ್ಲ. ಒಬ್ಬನೇ ಶ್ರೀಕೃಷ್ಣ ತನಗೆ, ಅದೇ ಶ್ರೀಕೃಷ್ಣನ ಸ್ಮರಣ, ಶ್ರೀಕೃಷ್ಣನ ಚಿಂತನ. ಏಕೆ? ಶ್ರೀಕೃಷ್ಣನ ಮುಖ ನೋಡಿದರೆ ಸಾಕು, ಅಷ್ಟು ದಿವ್ಯ ಆನಂದ. ಅವರ ಮಾತು, ಅವರ ನೋಟ, ಶ್ರೀಕೃಷ್ಣ ನಮ್ಮನ್ನು ಎಷ್ಟು ಪ್ರೇಮದಿಂದ ನೋಡ್ತಾರೆ, ಪ್ರೇಮದಿಂದ ಮಾತಾಡಿಸ್ತಾರೆ, ಅಷ್ಟೇ. ಅದು ನೆನಪಿಟ್ಕೊಂಡ್ರೆ ಎಲ್ಲ ಮರ್ತು. ಅಂತ ಶ್ರೀಕೃಷ್ಣ ಹೀಗೆ ಹಾವುಕು ಸಿಕ್ಕಾಕೊಂಡರೆ ಪ್ರಪಂಚವೆಲ್ಲ ಶೂನ್ಯ ಶೂನ್ಯ ಅನಿಸುತ್ತಾ ಇದೆ ಅಲ್ಲವೇ? ನಿಮಗೆ ಅತ್ಯಂತ ಪ್ರಿಯವಾದ ವ್ಯಕ್ತಿ ಊರಿಗೆ ಹೋಗ್ತಾ ಇದ್ದಾನೆ, ಹೋದ, ಮನೆಯೆಲ್ಲ ಏನನ್ನಿಸುತ್ತದೆ? ಖಾಲಿ ಖಾಲಿ ಅನಿಸುತ್ತದೆ. ಅಥವಾ ಅವರು ಸತ್ತು ಹೋದರು, ನಮ್ಮ ಜೊತೆಗೆ ಇದ್ದು ಈಗಲೇ ತಕ್ಷಣವೇ ಶರೀರ ಬಿಟ್ಟ, ಆಸ್ಪತ್ರೆಗೆ ಕರ್ಕೊಂಡು ಹೋದರು, ಆಯಿತು, ಇಲ್ಲೇ ಮನೆಯೆಲ್ಲ ಖಾಲಿ ಖಾಲಿ ಅನಿಸುತ್ತದೆ. ಏನೋ ಪ್ರಪಂಚವೇ ಎಲ್ಲ ಖಾಲಿ ಆಯಿತು ಅನಿಸುತ್ತದೆ, ಮನೆಯೇ ಅಲ್ಲ, ಪ್ರಪಂಚವೇ ಶೂನ್ಯವಾಗುತ್ತದೆ. ಇವರಿಗೆ ಗೋಪಿಕರಿಗೆ ಹಾಗೆ ಶೂನ್ಯಂ ಪ್ರಿಯ ಪ್ರತಿಹೃತಂ ದದೃಶಸ್ತ್ರಿಲೋಕಂ. ಭೂಲೋಕವೇ ಅಲ್ಲ. ಜನರಿಗೆ ಏನನ್ಸುತ್ತದೆ ನೋಡಿ, ಇದು ಒಳ್ಳೆಯ ಮಾತು ನೋಡಿ. ತ್ರಿಲೋಕಂ ಹೇಳುತ್ತಾರೆ. ನಮಗೆ ಭೂಲೋಕವು ಬೋರ್ ಅನಿಸಿದ್ದರೆ ಪ್ರಾಣ ಬಿಡೋಣ, ಬೇರೆ ಲೋಕಕ್ಕೆ ಹೋಗೋಣ ಅನಿಸುತ್ತದೆ. ಅಂದರೆ ಈ ಲೋಕದಿಂದ ಬೇಜಾರಾದರೆ, ನಮಗೆ ಇಷ್ಟವಾಗಿರುವ ಪ್ರಿಯವಾದ ವ್ಯಕ್ತಿ ಭೂಲೋಕದಲ್ಲಿ ಇಲ್ಲ ಅಂದರೆ ಬೇರೆ ಎಲ್ಲಿಗೋ ಹೋಗಬೇಕನ್ನಿಸುತ್ತದೆ. ಅಥವಾ ಈ ಲೋಕವನ್ನೇ ಬಿಟ್ಟು, ಪ್ರಾಣ ಬಿಟ್ಟು ಬೇರೆ ಲೋಕಕ್ಕೂ ಹೋಗೋಣ ಅನಿಸುತ್ತದೆ. ಇವರಿಗೆ ಬೇರೆ ಲೋಕಕ್ಕೂ ಹೋಗಬೇಕನ್ನಿಸುತ್ತಾ ಇಲ್ಲ. ಏಕೆ? ಬೇರೆ ಲೋಕದಲ್ಲಿಯೂ ಕೃಷ್ಣ ಇಲ್ಲ. ಅದು ನೋಡಿ ಅವರ ಭಕ್ತಿಭಾವ. 3 ಲೋಕಗಳಲ್ಲಿ ಕೃಷ್ಣ ಇಲ್ಲ ಅಂದರೆ ಅರ್ಥವೇನು? ನಮಗೆ ಪ್ರಾಣ ಬಿಡಬೇಕು ಅನಿಸುತ್ತಾ ಇಲ್ಲ. ಏಕೆ? ಪ್ರಾಣ ಬಿಟ್ಟರೂ ಅರ್ಥವಿಲ್ಲ. ಪ್ರಾಣ ಬಿಟ್ಟರೂ ಮತ್ತೆ ಕೃಷ್ಣನ ದರ್ಶನವಿದ್ದರೆ ಪ್ರಾಣ ಬಿಟ್ಟರೂ ಪ್ರಯೋಜನ. ಪ್ರಾಣ ಬಿಟ್ಟು ಬೇರೆ ಲೋಕಕ್ಕೆ ಹೋಗ್ತೀವಿ, ಆ ಲೋಕದಲ್ಲಿ ಕೃಷ್ಣ ಇರುತ್ತಾನೆ, మరి ಇಲ್ಲದಿದ್ದರೆ ಅಲ್ಲಿ ಹೋಗಿ ಪ್ರಯೋಜನವೇ? ಅದರಿಂದ ಈ ಲೋಕ ಇಲ್ಲ, ಪರಲೋಕ ಇಲ್ಲ ಅಂದ್ರೆ ಅರ್ಥವೇನು? ಈ ಭೂಲೋಕ ನೆನಪು ಇಲ್ಲ, ಸತ್ತು ಹೋಗಿ ಎಲ್ಲೋ ಹೋಗೋಣ ಅದೂ ಇಲ್ಲ, ತನ್ನ ಮರಣ ಚಿಂತನೆ ಇಲ್ಲ, ಬದುಕು ಚಿಂತನೆ ಇಲ್ಲ. ಮರಣ ಬದುಕು 2 ಚಿಂತನೆ ಬಿಟ್ಟು ಕೃಷ್ಣನಲ್ಲೇ ಇದ್ದಾರೆ ಅಂದರೆ ತಮ್ಮನ್ನು ತಾವೇ ಮರೆತು ಹೋದರು ಎಂದರ್ಥ ನೋಡಿ. ತ್ರಿಲೋಕವೇ ಶೂನ್ಯವಾಯಿತಂತೆ ಅವರಿಗೆ, ಯಾವ ಲೋಕವೂ ಇಲ್ಲ. ಶೂನ್ಯಂ ಪ್ರಿಯ ವ್ಯತಿಹೃತಂ ದದೃಶಸ್ತ್ರಿಲೋಕಂ. ಭಾಗವತ ಶ್ಲೋಕಗಳು ಚೆನ್ನಾಗಿರುತ್ತವೆ. ಕೆಲವೊಮ್ಮೆ ಭಾಷಾ ತುಂಬ ಕಠಿಣ ಮಾಡಿಬಿಡ್ತಾರೆ, ಕೆಲವೊಮ್ಮೆ ತುಂಬ ಚೆನ್ನಾಗಿರುತ್ತೆ. ತಾ ಕೃಷ್ಣ ಮಾತರಮ ಪತ್ಯಮನು ಪ್ರವಿಷ್ಟಾಂ. ಸುತ್ತು ನೋಡಿದರೆ ಕೃಷ್ಣ ಮಾತರಹ, ಕೃಷ್ಣ ಮಾತರಂ ಅಂದರೆ ಕೃಷ್ಣನ ತಾಯಿ ಯಶೋಧ ಬಂದರು, ಅವರಿಗೂ ಹಾಗೆ ಇದೆ ದುಃಖ. ತಾಂ ಕೃಷ್ಣ ಮಾತರಮ ಪತ್ಯಮನು ಪ್ರವಿಷ್ಟಾಂ. ಇನ್ನೊಬ್ಬರ ದುಃಖವನ್ನು ಹಂಚಿಕೊಂಡವಕ್ಕೆ ಹೋದರೆ ನಮ್ಮ ದುಃಖ ಕಡಿಮೆ ಆಗ್ತದೆ ಹೇಳ್ತಾರೆ. ಅದರಿಂದ ನಮಗೆ ದುಃಖ ಆಗ್ತಾ ಇದೆ, ಮರಿ ತನ್ನ ಮಗನ ಮೇಲೆ ಅಷ್ಟು ಪ್ರೀತಿ ಇಟ್ಕೊಂಡಿರುವ ಯಶೋಧಕ್ಕೆ ಎಷ್ಟು ದುಃಖವಾಗಿರಬಹುದು. ಅದೊಂದು ಯಶೋಧ ದುಃಖವನ್ನು ಹಂಚಿಕೊಳ್ಳುವಕ್ಕೆ ಇಲ್ಲಿ ನೋಡಿದ್ದಾರೆ. ಈ ಪಕ್ಕಕ್ಕೆ ನೋಡಿದರೆ ಯಶೋಧ ಇದ್ದಾರೆ, ಯಶೋಧ ಮುಖ ನೋಡಬೇಕು, ಎಷ್ಟು ದುಃಖ ಇದೆ. ತಾ ಕೃಷ್ಣ ಮಾತರಮ ಪತ್ಯಮನು ಪ್ರವಿಷ್ಟಾಂ. ಶ್ರೀಕೃಷ್ಣ ತಾಯಿಯನ್ನು ನೋಡಿದ್ದಾರೆ. ತಾಯಿ ನೋಡಿದರೆ ಅಯ್ಯೋ ತನ್ನ ಮಗ ಹೀಗೆ ಇದ್ದಾನೆ. ಶ್ರೀಕೃಷ್ಣ ಯಶೋಧ ಮಗನ ಹೀಗೆ ಆ ನೀರಿನಲ್ಲಿ ಸಿಕ್ಕಾಕೊಂಡು ಹಾವಿನ ಕೈಗೆ ಸಿಕ್ಕಾಕೊಂಡಿದ್ದ ನೋಡಿ
ತುಲ್ಯವ್ಯಥಾ ಸಮನುಗೃಹ್ಯ ಶುಚಸ್ರವಂತ. ಅವರಿಗೂ ಇದೇ ಭಯಂಕರ ದುಃಖ, ಅವರಿಗೂ ಇದೆ. ಯಾಕಂದ್ರೆ ನಮಗೆ ದುಃಖ ಇರುವಾಗ ಅವರ ಮುಖ ನೋಡಿದ್ರೆ ಅವ್ರಿಗೂ ಹೀಗೆ ಇದೆ, ನಮ್ಮ ಹಾಗೇನೆ ದುಃಖ ಅಲ್ಲ. ತುಲ್ಯವ್ಯಥಾ ಸಮನುಗೃಹ್ಯ ಶುಚಸ್ರವಂತಹ. ಶೋಕದಿಂದ ಕಣ್ಣಿನಿಂದ ನೀರು ಬೀಳುತ್ತಾ ಇದೆ, ಕಣ್ಣೀರು ಸೋಸ್ತಾ ಇದ್ದಾರೆ, ಹೃದಯದಲ್ಲಿ ದುಃಖವಾಗ್ತಾ ಇದೆ. ತಾಸ್ತಾವ್ರಜ ಪ್ರಿಯ ಕಥಾ ಕಥಯಂಚ ಆಸನ್. ಶ್ರೀಕೃಷ್ಣ ಈಗ ಯಶೋಧ ಹೇಳ್ತಾ ಇದ್ದಾರೆ, ಮಿಕ್ಕ ಗೋಪಿಯರು ಹೇಳ್ತಾ ಇದ್ದಾರೆ, ಅಯ್ಯೋ ಕೃಷ್ಣ ಈಗ ಸಿಕ್ಕಾಕೊಂಡ, ಈಗ ಬದುಕುತ್ತಾನೋ ಇಲ್ಲವೋ ಆಶಾ ಇಲ್ಲ. ಅಯ್ಯೋ ನಿನ್ನನೇ ನಮ್ಮ ಮನೆಗೆ ಬಂದ ನೋಡಿ, ಬಂದಾಗ ಹೀಗೆ ಮಾತಾಡಿಸಿದ್ದ. ಒಬ್ಬರು ನೆನಪಿಸ್ಕೊಂಡರು, ಹೌದು ಹೌದು ನಾನು ನೋಡಿದ್ದೀನಿ, ಆ ನೀರಿಗೋಸ್ಕರ ಏನೋ ಇರುತ್ತದೆ ನೋಡಿ, ಬಾವಿಗೆ ಹೋದಾಗ ಈಗ ಅಲ್ಲಿಗೆ ಬಂದ, ಅಲ್ಲೇನೋ ಆಟ ಆಡ್ತಾ ಇದ್ದ, ಅಲ್ಲೇನೋ ಮಾಡ್ತಾರೆ. ನಿನ್ನೆ ಮೊನ್ನೆ ಏನೇನು ಘಟನೆಗಳಾಯಿತೋ ಅದೆಲ್ಲ ನೆನಪಿಸ್ಕೊಂಡರು. ನಿನ್ನೆ ಏಕೆ, ಇವತ್ತು ಬೆಳಗ್ಗೆ ನಾನು ನೋಡಿದೆ ಹೋಗುತ್ತಾ ಇರುವಾಗ, ಅಯ್ಯೋ ಹೀಗೆ ಆಗ್ತದೆ ಅನ್ಕೊಂಡಿಲ್ಲ. ಎಲ್ಲರೂ ಆ ಶ್ರೀಕೃಷ್ಣನ ಹಿಂದೆ ನಿನ್ನೆ ಮೊನ್ನೆ ಇವತ್ತು ಬೆಳಗ್ಗೆ ಏನೇನಾಯಿತೋ ಘಟನೆ. ಇನ್ನೊಬ್ಬರು ಹೇಳ್ತಾನೆ, ಅದೇಕೆ ಅಲ್ಲಿರುವ ಹುಡುಗರು ಹೇಳ್ತಾರೆ, ನೀವು ನಿನ್ನೆ ಮೊನ್ನೆದಾಕೆ ಏಕೆ, ಇವತ್ತೇ ಬೆಳಗ್ಗೆ ನಾವೆಲ್ಲರೂ ಬಂದಿದ್ದೀವೆ, ನೀರು ಕುಡಿಯುವಕ್ಕೆ ಬಂದಿದ್ದೀವೆ, ನೀರು ಕುಡಿದ ನಂತರ ನಮ್ಮನ್ನು ಬದುಕಿಸಿದ್ದ, ನಾವು ಮೂರ್ಛೆ ಹೋಗಿದ್ದೀವಿ, ನಮ್ಮನ್ನು ಬದುಕಿಸಿದ್ದ, ನಾವು ಬದುಕಿದ್ದೇವೆ ಎಂದು ಕೃಷ್ಣನ್ ನೆನಪಿಸ್ಕೊಂಡಿದ್ದೀವಿ. ಅಷ್ಟರಲ್ಲೇ ಅವರು ಮರ ಹತ್ತಿ ಹಾರಿದಾಗ ಏನೋ ಮಾಡ್ತಾ ಇದ್ದಾನೆ ಅನ್ಕೊಂಡಿದ್ದೀವಿ. ಮರುಕ್ಷಣವೇ ಹೀಗೆ ಸಿಕ್ಕಾಕೊಂಡ ನೋಡಿ, ನಮ್ಮನ್ನು ಬದುಕಿಸಿ ಪಾಪ ಕೃಷ್ಣ ಹೀಗೆ ಸಿಕ್ಕಾಕೊಂಡ. ಅಯ್ಯಯ್ಯೋ ನಾವು ಬದುಕಿದ್ದೇಕೆ, ನಾವಾದರೂ ಹೋಗಬಹುದಿತ್ತು, ಅವರು ಬದುಕಿದ್ದರೆ ಚೆನ್ನಾಗಿತ್ತು. ಅವರ ಭಾವನೆ ನೋಡಿ ಹಾಗೆ. ಎಲ್ಲರೂ ತಮ್ಮ ತಮ್ಮ ಅನುಭವಗಳನ್ನು, ಹಿಂದೆ ನೋಡಿದ ಅನುಭವಗಳನ್ನೆಲ್ಲ ಹೇಳ್ಕೊಳ್ತಾ ಇದ್ದಾರೆ ಪರಸ್ಪರ. ರಾಮಕೃಷ್ಣ ಮಾತರಮ ಪತ್ಯಮನು ಪ್ರವಿಷ್ಟಾಂ ತುಲ್ಯವ್ಯಥಾ ಸಮನುಗೃಹ್ಯ ಸ್ರವಂತ್ಯ ತಾಸ್ತಾವ್ರಜ ಪ್ರಿಯ ಕಥಾ ಕಥಯಂಚ ಆಸನ್. ಕೃಷ್ಣಾನನೇರ್ಪಿತ ದೃಶೋ ಮೃತಕ ಪ್ರತೀಕಾ. ಕೃಷ್ಣಾನನ, ಆನನ ಅಂದ್ರೆ ಮುಖ, ಕೃಷ್ಣ ಮುಖ ಮೇಲನೆ ದೃಷ್ಟಿ ಇಟ್ಟರು. ಕೃಷ್ಣ ಕಂಡು ಬರ್ತಾನ, ಮುಖ ಕಂಡು ಬರ್ತದ, ಆ ಮುಖ ಮೇಲನೆ ದೃಷ್ಟಿ ಇಟ್ಟರು. ಅಷ್ಟೇ, ಈ ಶರೀರದಲ್ಲಿ ಪ್ರಾಣವಿಲ್ಲ, ಪ್ರಾಣ ಹೋಯ್ತಂತೆ ಆಯ್ತು. ಅಂದರೆ ಈ ಶರೀರ ಮೇಲೆ ಅಭಿಮಾನವಿಲ್ಲ, ಆಸಕ್ತಿ ಇಲ್ಲ. ಈಗ ತಾನು ಕೃಷ್ಣ ಕಂಡು ಬರದಿದ್ದರೆ ನಾವು ಬದುಕುವುದೇ ವ್ಯರ್ಥ, ಆ ಭಾವದಲ್ಲಿದ್ದಾರೆ. ಅದರಿಂದ ಏನು ಹೇಳಿದರು, ಕೃಷ್ಣಾನನಾರ್ಪಿತ ದೃಶಃ. ದೃಶ ಅಂದ್ರೆ ದೃಕ್, ಕಣ್ಣುಗಳು, ಕಣ್ಣಿನ ದೃಷ್ಟಿ ಕೃಷ್ಣನ ಮೇಲನೆ ಬಿದ್ದಿದೆ, ಕೃಷ್ಣನ ಮುಖ ಮೇಲನೆ ಕಂಡು ಬರ್ತದ. ಸ್ವಲ್ಪ ಮೇಲಕ್ಕೆ ಬರ್ತಾನ ನೋಡ್ತೇನೆ, ಆಗ ಬಂದ ಹೇಳ್ತೇನೆ, ಬಂದನ ಎಲ್ಲಿದ್ದಾನೆ, ಏನ್ ಮಾಡ್ತಾ, ನಿಮ್ಗೆ ಕಂಡು ಬರ್ತಾ ಇದೆಯಾ, ಎಲ್ಲಿ ಬರ್ತಾನೆ, ಮೇಲಕ್ಕೆ ಬಂದ. ಅದೇ ನೋಡ್ತಾ ಇದ್ದಾರೆ. ಮೃತಕ ಏನದು, ಮೃತಕ ಪ್ರತೀಕಾ. ತಾವು ಮೃತಪ್ರಾಯ, ಪ್ರಾಣ ಹೋಗಿದ್ದ ಹಾಗೆ ಇದ್ದಾರೆ. ಏಕೆ, ಇನ್ನು ಬರಲ್ಲ ಅಂದರೆ ನಾವು ಪ್ರಾಣವೇ ಬಿಟ್ಟುಬಿಡ್ತೀವಿ. ಏಕೆ, ಈಗ ನಮಗೆ ಮನೆಗೆ ಹೋಗುವುದು ಏನು ಚಿಂತೆ ಇಲ್ಲ, ನಮಗೆ ಜೀವನ ಇಲ್ಲ, ಪ್ರಪಂಚ ಬೇಡ, ಜೀವನ ಬೇಡ, ಪ್ರಾಣವೇ ಬೇಡ. ಕೃಷ್ಣನಿಗೋಸ್ಕರನೇ ನಾವು ಬದುಕುವುದು. ಅದಕ್ಕೋಸ್ಕರನೇ ಅಲ್ಲೇ ಪ್ರಾಣವನ್ನೆಲ್ಲ ರೆಡಿಯಾಗಿಟ್ಟರು. ಈಗ ಅಲ್ಲೇ ನೋಡ್ತಾ ಇದ್ದಾರೆ. ಮೃತಕ ಪ್ರತೀಕ. ಕೃಷ್ಣ ಪ್ರಾಣಾನ್ ನಿರ್ವಿಶತೋ ನಂದಾದೀನ್ ವೀಕ್ಷತಂ ಹೃದಂ ಪ್ರತ್ಯಷೇಧತ್ ಸ ಭಗವಾನ್ ರಾಮ ಕೃಷ್ಣಾನುಭಾವವಿತ್. ಯಶೋದಾದಿಗಳು ಹೀಗಾಡುತ್ತಾ ಇದ್ದರೆ, ಈಗ ಗೋಪಾಲರು ಹೇಳಿದ್ದೇವೆ, ಗೋಪಿಕರನ್ನು ಹೇಳಿದ್ದೇವೆ, ಯಶೋದಾದಿಗಳನ್ನು ಹೇಳಿದ್ದೇವೆ. ಈಗ ನಂದರನ್ನು ನೋಡಿ, ಇವರ ಮನಸ್ಥಿತಿ ಹೇಗಿದೆ, ಇವರೇನೆಂದು ತಿಳ್ಕೊಂಡರು, ಇವರೇನು ಭಾವಿಸ್ತಾ ಇದ್ದಾರೆ. ನಂದ, ಕೃಷ್ಣ ಪ್ರಾಣಾನ್ ನಿರ್ವಿಶತೋ ನಂದಾದೀನ್ ವೀಕ್ಷತಂ ಹೃದಂ. ನಂದಾದಿಗಳು, ಮಿಕ್ಕ ಜನರು, ಹಿರಿಯರು, ಪುರುಷರು ಇವರೆಲ್ಲರೂ ನೋಡಿದ್ದಾರೆ. ಅಯ್ಯೋ ಹೀಗಿದೆ ಎಂದು ನೋಡಿದ ತಕ್ಷಣ ಅಲ್ಲಿಗೆ ತಲುಪಿದ್ದಾರೆ. ನೋಡಿದ ತಕ್ಷಣವೇ ತಡ್ಕೊಳ್ಳಕ್ಕಾಗಲಿಲ್ಲ ಇವರಿಗೆ. ಏನಿದೆ ಕೈಯಲ್ಲಿ ಕೋಲು ಇಟ್ಕೊಂಡೇ ಬರ್ತಾರೆ. ಅವ್ರೇನು ಹೇಳಿದ್ರು ಅಷ್ಟೇ, ಬಟ್ಟ ಹೀಗೆ ಕಟ್ಟಿದ್ರು ನಾವು ಹಾರಿಬಿಡ್ತೀವಿ, ಕೃಷ್ಣನನ್ನು ತಗೊಂಡು ಬರ್ತೀವಿ ಅಲ್ಲ, ನಾವು ಹಾರಿಬಿಡ್ತೀವಿ. ಅದರಲ್ಲಿ ಅವ್ರು ರೆಡಿ ಆಗಿದ್ದಾರೆ. ಕೃಷ್ಣ ಹೋಗ್ತಾ ಇದ್ರೆ ನಾವು ಬದುಕೇಕೆ, ಏನೋ ಪ್ರಯತ್ನ ಮಾಡ್ತೀವಿ, ಹೋದರೆ ಹೋಗ್ತೀವಿ, ಪ್ರಾಣ ಹೋಗಲಿ ಒಳ್ಳೆಯದಲ್ಲ. ಕೃಷ್ಣನಿಗೋಸ್ಕರ ಪ್ರಯತ್ನ ಮಾಡಿದ್ದ, ಪ್ರಾಣ ಹೋಗಿದ್ದರು ಪ್ರಯತ್ನ ಮಾಡಿ ಪ್ರಾಣ ಬಿಟ್ಟರೆ ಅದೇ ಸದ್ಗತಿ. ಬದುಕಿದ್ದರೆ ಕೃಷ್ಣನ್ ಕರ್ಕೊಂಡು ಬಂದರೆ ಇನ್ನೂ ಅದೃಷ್ಟ. ನಾವು ಸುಮ್ಮನೆ ನೋಡ್ತಾ ಕೂತಿರ್ತೀವಿ. ಕೃಷ್ಣ ಅಷ್ಟು ಕಷ್ಟದಲ್ಲಿದ್ದರೆ ನಾವು ಹಾರೋಣ, ಇಲ್ಲಿಯವರು ರೆಡಿ ಆಗಿದ್ದಾರೆ, ಎಲ್ಲೂ ಪಂಚ ಇಲ್ಲಿ ಕಟ್ಕೊಂಡರು, ಕೋಲ್ ಇಟ್ಕೊಂಡ್ರು, ಹೋಗೋಕ್ಕೆ ಅದರಲ್ಲಿ ಹಾರುವುದಕ್ಕೆ ರೆಡಿ ಆಗಿದ್ದಾರೆ. ಕೃಷ್ಣ ಪ್ರಾಣಾನ್ ನಿರ್ವಿಶತೋ ನಂದಾದೀನ್. ಏನು ಸರೋವರದಲ್ಲಿ ಇಳಿಯುವಕ್ಕೆ ರೆಡಿ ಆಗುತ್ತಿರುವರನ್ನು ನೋಡಿ ಬಲರಾಮ ಏನಿದ್ದಾರೆ, ಬೇಡ ನೀವು ಮಾತ್ರ ಹೋಗಬೇಡ, ಏಕೆ ನೀವು ಹೋಗಿದ್ದರೆ ಒಳ್ಳೆಯದೆಲ್ಲ ಸಿಕ್ಕಾಕೊಳ್ತೀರಿ, ಬಟ್ ಕೃಷ್ಣನ ಬಗ್ಗೆ ನಿಮಗೆ ಚಿಂತೆ ಬೇಡ, ಅವನು ಬದುಕಿ ಬರುತ್ತಾನೆ. ಆ ಹಸುವ, ಆ ಪ್ರಾಣಿ, ಅದೇನು ಹಾವನ್ನು
ಹಾವನ್ನು ಸಾಯಿಸ್ತಾನೆ ಚಿಂತ. ಇಷ್ಟೆಲ್ಲ ಹೇಳಲಿಲ್ಲ, ಬಲರಾಮನಿಗೆ ಗೊತ್ತು. ಅದರಿಂದ ಪ್ರತ್ಯಷೇಧತ್ ಸ ಭಗವಾನ್ ರಾಮಕೃಷ್ಣಾನುಭಾವವಿತು. ಕೃಷ್ಣನ ಮಹಿಮೆ, ಕೃಷ್ಣನ ಶಕ್ತಿ ಪರಾಕ್ರಮ ಗೊತ್ತಿರುವಂತ ಬಲರಾಮ ಹೇಳಿದ್ದಾರೆ, ಬೇಡ ಬೇಡ ನೀವೇನು ಚಿಂತೆ ಮಾಡಬೇಡ ಅಪ್ಪ. ಅಪ್ಪನ ಚಿಕ್ಕಪ್ಪನೂ ದೊಡ್ಡಪ್ಪನು, ಅದರಿಂದ ಅಪ್ಪ ನೀವೇನು ಬೇಜಾರು ಮಾಡ್ಕೊಳ್ಳಬೇಡ, ಕೃಷ್ಣ ಬರ್ತಾನೆ. ಅಷ್ಟು ಅವಶ್ಯಕವಿದ್ದರೆ ನಾನೇ ಹಾರ್ತೀನಿ, ನಾನು ಹೋಗಿ ಕರ್ಕೊಂಡು ಬರ್ತೀನಿ, ನಿಮಗೇನು ಚಿಂತೆ, ನೀವಿರಿ, ನೀವು ಮುದುಕರು ನೀವಿರಿ, ಬೇಕಾದ್ರೆ ನಾನೇ ಹೋಗ್ತೀನಿ, ನೀವಿರಿ, ನಾನು ಹೋಗಿ ಕರ್ಕೊಂಡು ಬರ್ತೀನಿ, ನೀವೇನು ಚಿಂತೆ ಮಾಡಬೇಡಿ, ಇಲ್ಲೇ ಇರಿ. ನಂದಾದಿಗಳಿಗೆ ತೋರಿಸ್ತಾ ಇಲ್ಲ, ಪರವಾಗಿಲ್ಲ ನಾನು ಹೋಗ್ತೀನಿ, ಹೋಗಬೇಡ ಹೋಗಬೇಡ, ಕೈ ಹಿಡ್ಕೊಂಡವರು ಬಲರಾಮ ಹೇಳ್ತಾ ಇದ್ದಾನೆ, ಹೋಗಬೇಡ ಹೋಗಬೇಡ, ನೀವೇನು ಹೋಗಬೇಡ, ಅಷ್ಟು ಸಾಹಸ ಮಾಡಬೇಡ, ಬರ್ತಾನೆ ಕೃಷ್ಣ ಬರ್ತಾನೆ, ನೀವೇನು ಸಾಹಸ ಮಾಡಬೇಡ. ಎಲ್ಲರೂ ಪಾಪ ಆದ್ರೆ ಇರ್ತೀನಿ, ಅಲ್ಲಪ್ಪ ನಾನೇ ಹೋಗ್ತೀನಿ, ನಾನು ಹಾರ್ತೀನಿ. ಬೇಡ ಬೇಡ, ಬಲರಾಮ ಹೇಳ್ತಾನೆ, ಅಲ್ಲಪ್ಪ ನಾವು ಹಾರ್ತೀನಿ ಅಂದ್ರು ನಂದ. ಇವ್ರು ಹೇಳ್ತಾನೆ, ಬೇಡ ಬೇಡ, ಬೇಕಾದ್ರೆ ನಾನೇ ಹೋಗ್ತೀನಿ, ನೀವೆಲ್ಲ ಇರಿ, ಈ 1 ನಿಮಿಷ ತಳಿ, ಈಗನೇ ಬರ್ತಾನೆ ಕೃಷ್ಣ, ತಡಿ. ಇದು ಸ್ಥಿತಿ. ಸಗುಣ ಬ್ರಹ್ಮ ಈ ಕಥೆಗಳನ್ನೇ ಎಷ್ಟೊತ್ತು ಕೇಳ್ತಿರೋ ಅದೇ ಚಿಂತೆ ಇರ್ತದೆ ನೋಡಿ, ಬೇರೆ ಮನಸ್ಸು ಬೇರೆ ಕಡೆ ಹೋಗೋದೇ ಅಲ್ಲ ನೋಡಿ. ನಾಮ ರೂಪ ಪ್ರಪಂಚ ಬೆಂಗಳೂರು ಹೊಳಿನರಸಪುರ ಯಾವುದು ಬರಲ್ಲ, ಇದಾಗಬೇಕು. ನಮ್ಮ ಗುರುಗಳು ಅದೇ ಹೇಳ್ತಿದ್ದಾರೆ. 1 ಗಂಟೆ 2 ಬೆಳಗ್ಗೆ 3 ಗಂಟೆ ನಡೆಯುತ್ತಿತ್ತು ಅಲ್ಲಿ ಪ್ರವಚನಗಳು ಬೃಂದಾವನದಲ್ಲಿರುವಾಗ. ಬೆಳಗಿನಿಂದ ಒಬ್ಬರು ಆ ಸ್ವಾಮೀಜಿ ಹೇಳುತ್ತಿದ್ದರು, ಮಿಕ್ಕ ಭಕ್ತರು ಬೇರೆ ಅತಿಥಿಗಳು ಸನ್ಯಾಸಿಗಳು ಎಲ್ಲಿಂದ ಬಂದರೆ ಅವರಿಂದ ಹೇಳಿಸ್ತಿದ್ದರು. ಇದೇ ಹೇಳುತ್ತಾ ಇದ್ದರೆ 1 ಗಂಟೆ 2 ಗಂಟೆ 3 ಗಂಟೆ ಅದರಲ್ಲೇ ಮುಳುಗಿರುವುದು. ಅಷ್ಟುವರೆಗೇನೆ ಗೊತ್ತೇ ಆಗಲ್ಲ. ಆ 2-3 ಗಂಟೆ ಎಲ್ಲ ಆದ ನಂತರ ಮತ್ತೆ ಆವಾಗ ಪ್ರಪಂಚ ನೆನಪಾಗ್ತದೆ. ಅಷ್ಟುವರೆಗೂ ಅಲ್ಲೇ ಇರೋದು. ಅದು ಹಾಗಾಗದೆ ಪ್ರಪಂಚ ಮರೆಯಬೇಕು, ಭಗವಂತನ ಲೀಲಾರೂಪ, ಲೀಲಗಳು ಗುಣಗಳು ರೂಪಗಳಲ್ಲೇ ಮುಳುಗಿರಬೇಕು. ಇದು ಭಾಗವತ ಕೇಳುವ ಪ್ರಯೋಜನ. ಕಥೆ ಕೇಳಿದ್ದೇವೆ, ನಮಗೆ ಗೊತ್ತು, ಸಾಕಾಯಿತು, ಇನ್ನೊಂದು ಸಿನಿಮಾ ನೋಡ್ತೀವಿ. ಭಾಗವತ ಒಂದ್ಸಲ ಕೇಳಿದ್ದೀವಲ್ಲ ಸಾಕು, ಇನ್ನೊಂದು ನೋಡ್ತೀವಿ. ಲೌಕಿಕ ಬುದ್ಧಿ ಆಯಿತು. ಇನ್ನೊಂದಂದರೆ ಲೌಕಿಕ. ಇವರು ಅದೇ ಭಾಗವತವನ್ನು 10 ಸಲ ಕೇಳ್ತಾರೆ ಗೊತ್ತಾ, 10 ಸಲ ಒಂದೊಂದು ಶ್ಲೋಕ ಪೂರ್ತಿ ಕೃಷ್ಣ ಲೀಲನೆ ಮೊದಲಿನಿಂದ ಕೊನೆಯವರೆಗೂ ಪೂರ್ತಿ ಮುಗಿದ ನಂತರ ಮತ್ತೆ ಕೇಳ್ತಾರೆ. 2ನೇ ಸಲ 3ನೇ ಸಲ ಕೇಳಿದಾಗ ಇನ್ನೂ ಆಳವಾದ ಭಾವ ಬರುತ್ತದೆ. 1ನೇ ಸಲ ಕೇಳುವಾಗ ಒಂದು ಬಗೆ ಇರುತ್ತದೆ, 2ನೇ ಸಲ ಕೇಳುವಾಗ ಇನ್ನೂ ಹೃದಯಕ್ಕೆ ಹತ್ತುತ್ತದೆ. ಆ ಭಾವಗಳು ಇನ್ನೂ ಸ್ಪಷ್ಟವಾಗ್ತವೆ. ಇನ್ನೂ ಕೇಳುತ್ತಾ ಘಟನೆಗಳು ಎದುರಾಗಿ ನಡೆಯುತ್ತಾ ಇದ್ದಂತೆ ನಾವೇ ಅಲ್ಲಿ ದಡದಲ್ಲಿ ಕುಳಿತುಕೊಂಡು ನಮ್ಮ ಪಕ್ಕಕ್ಕೆ ನಂದ ಯಶೋಧ ಗೋಪಾಲರಿದ್ದಾರೆ, ನಾವೇ ನೋಡ್ತಾ ಇದ್ದೀವಿ ಅನಿಸುತ್ತದೆ. ಅಷ್ಟು ಹತ್ತಿರವಾಗ್ತದೆ. ಕೃಷ್ಣ ಅಲ್ಲೇ ನೋಡ್ತಾ ಇದ್ದೀವಿ. ಆದರೆ ಈ ಘಟನೆ ಎಲ್ಲ ಕೇಳಿದ ನಂತರ ನಾವು ನಿಜವಾಗಿ ನೋಡೇ ಬಂದಿದ್ದೀವಿ ಅನಿಸುತ್ತದೆ. ಅಷ್ಟು ಮಾಡ್ತಾರೆ ಅವರು. ಕಥೆ ಹೇಳುವಾಗ ಹಾಗೆ ಹೇಳ್ತಾರೆ ಬೃಂದಾವನ ಜನರು. ಅಂದರೆ ನಿರಂತರ ಸ್ಮರಣ ಅಲ್ಲೇ ಇರಬೇಕು. ಈಗ ಪ್ರಪಂಚ ಅನಿಸಬಾರದು. ಪ್ರಪಂಚವೆಲ್ಲವೂ ಭಗವಂತನೇ ಆಗಿಬಿಡಬೇಕು. ಇದೆಲ್ಲವೂ ಭಗವಂತನೇ. ಏಕೆ ಲೌಕಿಕ ದೃಷ್ಟಿಗೆ ಬರಬಾರದು. ಅದು ಉದ್ದೇಶ. ಕೃಷ್ಣ ಪ್ರಾಣಾನ್ ನಿರ್ವಿಶತೋ ನಂದಾದೀನ್ ವೀಕ್ಷತಂ ಹೃದಂ. ನಂದಾದಿಗಳು ನಾವು ಅದಕ್ಕೆ ಹಾರ್ತೀವಿ, ಒಳಗೆ ಹೋಗ್ತೀವಿ ಅಂದರೆ ಪ್ರಯತ್ನ ಮಾಡುವವರಿಗೆ ಕೈ ಹಿಡ್ಕೊಂಡು ಬಲರಾಮ ಹೇಳಿದ, ಬೇಡ ಬೇಡ ಬೇಡ. ಪ್ರತ್ಯಷೇಧತ್ ಸ ಭಗವಾನ್ ಬಲರಾಮ ಕೃಷ್ಣಾನುಭಾವವಿತು. ಕೃಷ್ಣನ ಮಹಿಮೆ ಗೊತ್ತು. ಅದಕ್ಕೋಸ್ಕರ ನೀವೇನು ಚಿಂತೆ ಮಾಡಬೇಡಿ, ನೀವು ಹೋಗಬೇಡಿ, ಅಷ್ಟು ಸಾಹಸ ಮಾಡಬೇಡಿ, ಇಲ್ಲೇ ಇತ್ತಂ ಸ್ವಗೋಕುಲಮನನ್ಯ ಗತಿಂ ನಿರೀಕ್ಷಾ. ಪಾಪ ಎಲ್ಲರೂ ಗೋಪಾಲರು ಗೋಪಿಕರು ಯಶೋದಾದಿಗಳು ಅಮ್ಮ ಅಪ್ಪ ನಂದಾದಿಗಳು ಎಲ್ಲರಿಷ್ಟು ಬೇಜಾರು ಮಾಡ್ಕೊಳ್ತಾ ಇದ್ದಾರೆ. ಒಬ್ಬ ಬಲರಾಮನನ್ನು ಬಿಟ್ಟು ಇಡೀ ಬೃಂದಾವನ ಜನರಿಗೆಲ್ಲ ತನ್ನ ಪ್ರಾಣದಲ್ಲಿಲ್ಲ, ಯಾವ ಕ್ಷಣ ಹೋಗುತ್ತದೋ ಎಂದಂತೆ ಭಯದಲ್ಲಿದ್ದಾರೆ, ಪಾಪ ದುಃಖದಲ್ಲಿ. ಶ್ರೀಕೃಷ್ಣನಿಗೆ ಅನಿಸಿತು, ತುಂಬ ಹೊತ್ತಾಯ್ತಪ್ಪ, ಈಗ ಸಾಕಾಯಿತು, ಈಗ ನಾನು ಹೊರಗೆ ಬರುವುದು ಒಳ್ಳೆಯದು ಅನ್ಕೊಂಡ. ಏಕೆ ಇಷ್ಟೆಲ್ಲ ಬೇಜಾರು ಮಾಡಿಕೊಳ್ಳುವುದು ಏಕೆ, ಇವರಿಗೆ ಸ್ವಲ್ಪ ಆನಂದಗೊಳಿಸೋಣ ಅನಿಸಿತು ಕೃಷ್ಣನಿಗೆ. ಬೇಕಾದರೆ ಅವರು ಸಿಕ್ಕಾಕೊಳ್ಳದೆ ಮೊದಲೇ ಇರಬಹುದು, ಏನೋ ಸ್ವಲ್ಪ ಅದು ಲೀಲಾ, ಸ್ವಲ್ಪ ಹೊತ್ತು ಸಿಕ್ಕಾಕೊಳ್ಳಲಿ, ಸ್ವಲ್ಪ ಹೊತ್ತು ಹೊರಗೆ ಬರಲಿ, ಎಲ್ಲ ಮಾಡ್ತಾನೆ. ಅದರಿಂದ ಇತ್ತಂ ಸ್ವಗೋಕುಲಮನನ್ಯ ಗತಿಂ ನಿರೀಕ್ಷಾ. ತನ್ನ ಗೋಕುಲವಾಸಿಗಳು, ಗೋಕುಲ ಅಂದ್ರೆ ಬೃಂದಾವನ ವಾಸಿಗಳು ಪಾಪ ಗತಿ ಇಲ್ಲದೆ ಅನನ್ಯ ಗತಿ ಅಂದ್ರೆ ಅಗತಿ, ಏನು ಗತಿ ಇಲ್ಲದೆ ಅಂತ ಸ್ಥಿತಿಯಲ್ಲಿ ಹೆಲ್ಪ್ಲೆಸ್ ಆಗಿಬಿಟ್ಟರು, ದೀನರಾಗಿಬಿಟ್ಟರು, ಏನು ಮಾಡೋಕ್ಕಾಗ್ತಾ ಇಲ್ಲ, ದುಃಖವೇ ದುಃಖ. ಅಯ್ಯೋ ಪಾಪ ಈ ದುಃಖದಲ್ಲಿದ್ದಾರೆ ಎಂದು ನೋಡಿ ಭಗವಂತನಿಗೆ ಕರುಣೆ ಬಂತು. ಸಸ್ತ್ರೀ ಕುಮಾರಮತಿ ದುಃಖಿತಮಾತ್ಮ ಹೇತೋ. ಸ್ತ್ರೀಯರು, ಮಕ್ಕಳು, ಮುದುಕರು ಎಲ್ಲರೂ ಇಲ್ಲಿಗೆ ಬಂದುಬಿಟ್ಟರು. ಎಲ್ಲ ಬೃಂದಾವನ ಎಲ್ಲ ಇಲ್ಲೇ ಇದೆ. ಇಷ್ಟು ಜನರೆಲ್ಲ ನನಗೋಸ್ಕರ ಪಾಪ ಇಷ್ಟೆಲ್ಲ ದುಃಖ ಪಟ್ಕೊಳ್ತಾ ಇದ್ದಾರೆ ಎಂದು ನೋಡಿ ಆತ್ಮಹೇತೋ ದುಃಖಿತಂ. ಸಸ್ತ್ರೀ ಕುಮಾರಮತಿ ದುಃಖಿತಮಾತ್ಮಹೇತೋ ಆಜ್ಞಾಯ. ಇದೆಲ್ಲ ತಿಳ್ಕೊಂಡು ಶ್ರೀಕೃಷ್ಣ ತಿಳ್ಕೊಂಡು ಹೇಗೆ
ಎಲ್ಲಿ ಏನಾಗ್ತಾ ಇದೆಯೋ ತ್ರಿಲೋಕ ಸರ್ವಜ್ಞ. ಯಾರ ಮನಸ್ಸಿನಲ್ಲಿ ಪ್ರಪಂಚದಲ್ಲಿ ಎಲ್ಲಿ ಏನಾಗ್ತಾ ಇದೆಯೋ ಎಲ್ಲವರಿಗೆ ಗೊತ್ತು. ನಾವಿಲ್ಲಿ ಭಾಗವತ ಹೇಳುತ್ತಿದ್ದು ಮಂದಿರದಲ್ಲಿ ಅದು ಗೊತ್ತು ಅವರಿಗೆ. ಯಾರು ಏನ್ ಮಾಡ್ತಾ ಇದ್ದಾರೋ, ನೀವಿಲ್ಲಿ ಕೂತಿದ್ದೀರಿ, ಯಾರ್ಯಾರು ಬಂದಿದ್ದಾರೆ, ಯಾರ್ಯಾರು ಕೇಳ್ತಾ ಇದ್ದಾರೆ, ಎಲ್ಲವರಿಗೆ ಗೊತ್ತಾಗ್ತದೆ. ಏಕೆ ಅವನು ಸರ್ವಜ್ಞ. ಯಾರು ಎಲ್ಲಿ ಏನ್ ಮಾಡ್ತಾ ಇದ್ದಾರೆ ಎಲ್ಲವರಿಗೆ ಗೊತ್ತಾಗ್ತದೆ. ಆ ಶ್ರೀಕೃಷ್ಣ ನೋಡಿ ಎಲ್ಲ ತಿಳ್ಕೊಂಡು ಆಜ್ಞಾಯ ಸರ್ವಜ್ಞನಾಗುವುದರಿಂದ ಎಲ್ಲ ತಿಳ್ಕೊಂಡು ಮರ್ತ್ಯ ಪದವಿ ಮನುವರ್ತಮಾನ. ಸುಮ್ಮನೆ ಇಷ್ಟೊತ್ತು ಆ ಹಸುವೆ ಹೇಳ್ತಾರಪ್ಪ, ಹಾವು ಹಸಲ್ಲ, ಆ ಹಾವಿನ ಹೆಡೆಯಲ್ಲಿ ಏಕ ಸಿಕ್ಕಾಕೊಂಡ. ಸಾಮಾನ್ಯ ಮನುಷ್ಯರ ಹಾಗೆ ಮನುಷ್ಯ ರೂಪ ಧರಿಸಿದ್ದನಲ್ಲ. ಕೃಷ್ಣ ಅಂದ್ರೆ ಮನುಷ್ಯ ರೂಪ, ಸಾಕ್ಷಾತ್ ಪರಮಾತ್ಮನೇ ಆಗಿದ್ದರೂ ಮನುಷ್ಯ ರೂಪ ಧರಿಸಿಕೊಂಡ. ಮನುಷ್ಯನ ಹಾಗೆ ಸಿಕ್ಕಾಕೊಂಡ, ಮನುಷ್ಯನ ಹಾಗೆ ಸ್ವಲ್ಪ ಹೊತ್ತು ಇದ್ದ. ಈಗ ಇಷ್ಟೊತ್ತು ಮನುಷ್ಯ ಲೀಲ ಆಯಿತು, ಸಾಕು, ಈಗ ನಾನು ದೇವತಾ ಲೀಲ ತೋರಿಸ್ತೀನಿ. ಇಷ್ಟೊತ್ತು ಸಿಕ್ಕಾಕೊಂಡಿದ್ದನಲ್ಲ, ಮನುಷ್ಯನಾದರೆ ಸಿಕ್ಕಾಕೊಳ್ತಾನೆ. ಭಗವಂತ ಅಂದ್ರೆ ಅಲ್ಲಿ ಹಾರಬೇಕಾಗಿಲ್ಲ, ದಡದಲ್ಲೇ ಕೂತ್ಕೊಂಡು ಅದನ್ನು ಕಂಟ್ರೋಲ್ ಮಾಡಬಹುದು ಅಲ್ಲವೇ? ದಡೆಯಲ್ಲೇ ಇದ್ದು ಮಾಡಬಹುದು. ಆದರೂ ಸುಮ್ಮನೆ ಮನುಷ್ಯ ಹಾಗೆ ಆ ಕದಂಬ ಮರ ಹತ್ತಿ ಅಲ್ಲಿಂದ ಹಾರಿ ಏನೋ ಸಿಕ್ಕಾಕೊಂಡ. ಇಷ್ಟೊತ್ತು ಮನುಷ್ಯ ರೂಪ. ಇದು ನೋಡಿ, ಮರ್ತ್ಯ ಪದವಿ ಮನುವರ್ತಮಾನ. ಮನುಷ್ಯನ ಹಾಗೇನೆ ಇಷ್ಟೊತ್ತು ಸಿಕ್ಕಾಕೊಂಡು ಸ್ಥಿತ್ವ ಮುಹೂರ್ತಂ, ಸ್ವಲ್ಪ ಹೊತ್ತು ಮನುಷ್ಯನ ಹಾಗೆ ಇದ್ದು ಈಗ ದೇವತಾ ಶಕ್ತಿಯನ್ನು ತೋರಿಸ್ತೀರಿ ಅನ್ಸಿತು. ಈಗ ತಕ್ಷಣ ಮರುಕ್ಷಣ ಏನ್ ಮಾಡ್ತಾನೆ ನೋಡಿ, ಉದತಿಷ್ಠತು ರಂಗ ಬಂಧಾತ್. ಅಷ್ಟೇ ಒಂದು ಕ್ಷಣದಲ್ಲಿ ಅದರ ಹಿಡಿತದಿಂದ ಹೊರಗೆ ಬಂದ. ಹಾವಿನ ಅದೇನು ಹೆಡೆಯ ಹಿಡಿತದಿಂದ ಹೊರಗೆ ಬಂದ. ಹೇಗೆ? ಅದಕ್ಕೆ ಒಂದು ಲೀಲೆ ಮಾಡಿದೆ ನೋಡಿ. ಏನು? ತತ್ಪ್ರಚ್ಯಮಾನ ವಪುಷ, ತನ್ನ ಶರೀರವನ್ನು ಬೆಳೆಸಿಬಿಟ್ಟ. ಯಾಕಂದ್ರೆ ನೀವು ಇಷ್ಟು ಹಿಡ್ಕೊಂಡು ಬಿಟ್ಟರೆ ಶರೀರವು ದಪ್ಪದಾಗುತ್ತಾ ಇದ್ದರೆ ಏನಾಗ್ತದೆ? ಮುಷ್ಟಿ ಬಿಟ್ಟು ಹೋಗ್ತದೆ ಅಲ್ಲ, ಮುಷ್ಟಿ ಹಿಡಿತ ಬಿಟ್ಟು ಹೋಗ್ತದೆ. ಅದರಿಂದ ಶರೀರವನ್ನು ದಪ್ಪದು ಮಾಡಿಬಿಟ್ಟ ಶ್ರೀಕೃಷ್ಣ. ಪ್ರತತ್ಯ ವಪುಷ, ವಪು ಅಂದ್ರೆ ಶರೀರ, ಪ್ರತತ್ಯ ವಪುಷ. ಊದುವುದು ಹೇಳ್ತಾರೆ ಕನ್ನಡದಲ್ಲಿ, ಊದುತ್ತಾ ಶರೀರವು ಹೀಗೆ ಊದು ಬಿಟ್ಟರೆ ಆ ಹಿಡಿತ ಬಿಟ್ಟು ಹೋಯಿತು. ಯಾವುದು? ಆ ಹಾವಿನ ಹಿಡಿತ. ತತ್ಪ್ರಚ್ಯಮಾನ ವಪುಷ ವ್ಯಥಿತಾತ್ಮ ಭೋಗ. ಆ ಶರೀರವನ್ನು ಹೀಗೆ ಊದು ಬಿಟ್ಟರೆ ಅದು ಹಿಡ್ಕೊಂಡಿತ್ತಲ್ಲ, ಆ ಹಿಡ್ಕೊಟ್ಟಿದ್ದೆಲ್ಲ ಇಲ್ಲಿ ಏನದು ಹಗ್ಗವನ್ನು ಗಟ್ಟಿಯಾಗಿ ಕಟ್ಟಿದ್ದಾಗ ಕೆಲವೊಮ್ಮೆ ತುಂಬಾ ಗಟ್ಟಿಯಾಗಿ ಎಳೆದರೆ ಅದು ಮಧ್ಯದಲ್ಲಿ ಏನೇನು ಆಗ್ತದೆ ನೋಡಿ, ಬ್ರೇಕ್ ಆಗ್ತದೆ ನೋಡಿ. ಏನ್ ಹೇಳ್ತಾರೆ? ಕಿತ್ತು ಹೋಗ್ತಾ ಹಾಗೆ. ಅದು ಹಾಗೆ ಆಯ್ತಂತೆ. ಅದಕ್ಕೆ ಇಲ್ಲಿ ಆ ಅದೇನು ಹೆಡೆ ಭಾಗಗಳೆಲ್ಲ ಏನಾಯಿತು? ಬ್ರೇಕ್ ಆಗಿದ್ದಂತೆ. ಏಕೆ? ಶ್ರೀಕೃಷ್ಣ ಶರೀರವನ್ನು ದಪ್ಪದು ಮಾಡಿದ, ಊದಿದ್ದಾನೆ. ಗತಿತಾತ್ಮ ಭೋಗಸ್ತ್ಯಕ್ತ್ವ. ಅಷ್ಟೇ. ಈಗ ಅದು ಹಿಡಿತ ಹಿಡಿಯಕ್ಕಾಗದಿರುವುದರಿಂದ ಬಿಟ್ಟ. ಹಿಡಿತ ಬಿಟ್ಟು ಹೋಯಿತು ತಾನೇ. ಆ ಹಿಡಿತ ಜಾರಿ ಹೋಯಿತು. ಅಷ್ಟರಲ್ಲಿ ಏನಾಯಿತು? ಸ್ವಪಣನ್ ಭುಜಂಗ, ಕೋಪ ಬಂತು. ತಾನು ಹೀಗೆ ಮಾಡಿ ತನ್ನ ಹಿಡಿತದಿಂದ ಬಿಡಿಸಿಕೊಂಡು, ಏಕೆ ಬಿಡಿಸಿದ? ಸುಮ್ಮನೆ ಬಿಡಿಸಲಿಲ್ಲ, ಇದಕ್ಕೆ ಎಲ್ಲ ಗಾಯ ಮಾಡಿಬಿಟ್ಟನಲ್ಲ. ಅದೇನು ಹೆಡೆ ಹೇಳ್ತಾರ, ಹೆಡೆಗೆ ಇಲ್ಲಿ ಗಾಯವಾಯಿತು. ಗಾಯವಾಗಿ ಬಿಟ್ಟರೆ ಅದರಲ್ಲಿನ ಮೂಲೆಗಳೆಲ್ಲ ಮುರಿದು ಹೋಯಿತು. ಒಳಗೆ ಇರುತ್ತದಲ್ಲ ಆ ಹೆಡೆಗೆ, ಅದು ಅದು ಹಿಡಿತ ಬಿಟ್ಟು ಹೋಯಿತು. ಬಿಟ್ಟು ಹೋಗಿ ಎಲ್ಲ ಗಾಯವಾಯಿತು, ನೋವಾಯಿತು. ಆವಾಗ ಇನ್ನೂ ಕೋಪ ಬಂತು ಹಾವಿಗೆ. ಕೋಪ ಬಂದಾಗ ಸ್ವಪಣಾನ್ ಭುಜಂಗ ಉನ್ನಮಯ್ಯ. ಆವಾಗ ಕೋಪದಿಂದ ಹೀಗೆ ಹೆಡೆಯನ್ನು ಮೇಲೆಕು ಎತ್ತಿ ಇನ್ನು ಬುಷ್ ಎಂದು ಹೇಳಿದನಂತೆ ನೋಡಿ. ಶ್ವಸಂತಸ್ತೌ. ಈಗ ಹಿಡಿತ ಬಿಟ್ಟು ಹೋಯ್ತಲ್ಲ, ಈಗೇನು ಮಾಡಬೇಕು? ಕಚ್ಚಬೇಕು. ಈಗ ಅದೊಂದೇ ದಾರಿ. ಕಚ್ಚುವುದಕ್ಕೆ ಈಗ ಹೆಡೆಗಳನ್ನೆಲ್ಲ ಎತ್ತಿ ಈಗ ಬುಸ್ಸೆಂದು ಕೋಪ ಬಂತಂತೆ. ಕೋಪ ಬಂದರೆ ಬುಸ್ಸೆಂದು ಹೇಳ್ತದೆ ನೋಡಿ. ಅದಕ್ಕೆ ಮಹಾಕೋಪ ಬಂದರೆ ಬುಸ್ಸೆಂದು ಹೇಳ್ತದೆ. ಅದಕ್ಕೇನು? ಯಾವ ಪ್ರಾಣಿ ಹೇಳಲ್ಲ, ಬುಸ್ಸೆಂದು ಹೇಳ್ತದೆ. ಯಾವ ಪ್ರಾಣಿ ಹೇಳಲ್ಲ. ನಾಯಿ ಬೊಗಳುತ್ತದೆ, ಒಂದೊಂದು ಪ್ರಾಣಿ ಒಂದೊಂದು ಮಾಡ್ತದೆ. ಸ್ವಲ್ಪ ಎತ್ತು ಮಾಡ್ತದೆ. ಎತ್ತು ಸ್ವಲ್ಪ ಒಂದು ಏನದು ಉಸಿರು ವೇಗದಿಂದ ಮಾಡ್ತದೆ. ಅದಕ್ಕೆ ಸ್ವಲ್ಪ ಒಂದು ಬಗೆಯಾದ ಶಬ್ದ ಬರುತ್ತದೆ, ಬುಸ್ಸೆಂದು ಶಬ್ದ. ಆದರೆ ಹಾವಿನ ಶಬ್ದವೇ ಸ್ಪೆಷಲ್. ಹಾವಿನ ಶಬ್ದವೇ. ಅದರಿಂದ ಏನು ಮಾಡಿತು? ತಸ್ತೌ ಶ್ವಸನ್, ಬುಸ್ಸುಮನ್ನುತ್ತಾ ನಿಂತಿದೆ. ಶ್ವಸನರಂಧ್ರ ವಿಷಾಂಬರ್ ಈಶ ಸ್ತಬ್ಧೆ ಕ್ಷಣ ಉಲ್ಮುಖ. ಅದು ಕಣ್ಣು ಇಷ್ಟು ಕೆಂಪು ಮಾಡಿತಂತೆ. ಕಣ್ಣು ಕೆಂಪು ಮಾಡಿತು. ತನ್ನ ಬಾಯಿಯಿಂದ ವಿಷದ ಗಾಳಿಯನ್ನೇ ಉಸುರಿನಿಂದ. ಅದಕ್ಕೆ ಕೋಪ ಬಂದಾಗ
ವಿಷ ತನ್ನ ಇದಿರುತ್ತೆ ನೋಡಿ, ಕೋರಗಳಲ್ಲೇ ಅಲ್ಲ, ತನ್ನ ಮೂಗನಿಂದ ಬಾಯಿದಿಂದ ಇಷ್ಟು ವಿಷದ ಗಾಳಿ, ವಿಷ ಬರುತ್ತಾ ಇದ್ದಂತೆ, ವಿಷವನ್ನೇ ಕಕ್ಕುತ್ತಾ ಇದ್ದಂತೆ ನೋಡಿತಂತೆ. ಈಗ ನಿನ್ನನ್ನೇ ತಿಂದು ಬಿಡ್ತೀನಿ ಎಂದು ಅಷ್ಟು ಕೋಪದಿಂದ ನೋಡ್ತಾ ಇದ್ದಂತೆ. ಕ್ಷಣ ಉಲ್ಮುಖೋ ಉಲ್ಮುಖ ಮುಖ, ಉಲ್ಮುಖ ಅಂದ್ರೆ ಮೇಲಿನಿಂದ ಬೆಂಕಿ ಬರುತ್ತದೆ ನೋಡಿ. ಉಲ್ಮುಖ ಅಂದ್ರೆ ಒಂದಿಂಥದ್ದು ಕೋಲಿಗೆ ಬಟ್ಟೆ ಕಟ್ಟಿ ಪೂರ್ವಕಾಲದಲ್ಲಿ ಏನು ಹೇಳ್ತಾರೆ, ಪಂಜು ಹೇಳ್ತಾರ, ಅದಿರುತ್ತೆ ನೋಡಿ. ಹಾಗೆ ಮುಖ ಮಾಡಿತಂತೆ, ಅಷ್ಟು ಕೆಂಪು ಮಾಡಿತಂತೆ ಉಲ್ಮುಖ. ಕೆಂಪು ಬೆಂಕಿ ಹಾಗೆ ಮುಖ ಮಾಡಿತ್ತು, ಅಷ್ಟು ಕೋಪ ಬಂತು ಯಾವುದಕ್ಕೆ, ಹಾವಿಗೆ. ಮುಖೋ ಹರಿಮೀಕ್ಷಮಾಣ, ಅಷ್ಟು ಕೋಪದಿಂದ ಬೆಂಕಿ ಮಾಡಿಕೊಂಡಿರುವ ಮುಖದಿಂದ ಕೃಷ್ಣನನ್ನು ನೋಡುತ್ತಿದ್ದಂತೆ. ಅಷ್ಟರಲ್ಲಿ ನೋಡಿ ತಂ ಜಿಹ್ವಯ ದ್ವಿಶಿಖಯ, ತನ್ನ ನಾಲಿಗೆಯನ್ನು ಹೊರಗೆ ತರುತ್ತಾ ಇದೆ. ಆ ನಾಲಿಗೆ ತಂದರೆ ಹಾವಿನ ನಾಲಿಗೆ 2 ಸೀಲು ಇರುತ್ತದೆ ನೋಡಿದ್ದೀರಾ. ನಾಲಿಗೆ ಎಲ್ಲರಿಗೂ ಒಂದು ನಾಲಿಗೆ ಇದ್ದರೆ ಅದಕ್ಕೆ 2 ನಾಲಿಗೆ ಇರುತ್ತದೆ. ಹೀಗೆ ಹೀಗೆ 2 ಬರುತ್ತದೆ. ತಂ ಜಿಹ್ವಯ ದ್ವಿಶಿಖಯ ಪರಿಲೇಲಿ ಹಾನಂ, ನಾಲಿಕೆಯನ್ನು ಹೀಗೆ ಹೀಗೆ ತನ್ನ ಈ ತುಟಿಗಳನ್ನು ಹೀಗೆ ಹೀಗೆ ತಟ್ಟು ಏನ್ ಮಾಡ್ತಾ ಇದೆ, ಅಲಗಾಡುತ್ತಾನು ತುಟಿಗಳನ್ನು ಸ್ಪರ್ಶಿಸ್ತಾ ಇದೆ. ಏಕೆ, ನಿನ್ನನ್ನು ತಿಂತಾ ಇದ್ದೀನಿ ಅಂತ ಅಂದಂತೆ ನೋಡ್ತಾ ಇದೆ. ಸೃಕ್ಕಣಿ ಯತಿಕರಾಲ ವಿಷಾಗ್ನಿ ದೃಷ್ಟಿಂ, ವಿಷದ ಅಗ್ನಿ ದೃಷ್ಟಿಯಿಂದ ನೋಡ್ತಾ ಇದೆ ಕೃಷ್ಣನನ್ನು. ಈಗ ಕ್ರೀಡನ್ನ ಮುಂಪರಿಸಸಾರ ಯಥಾ ಖಗೇಂದ್ರೋ ಬಭ್ರಾಮ ಸೋಪ್ಯವಸರಂ ಪ್ರಸಮೀಕ್ಷಮಾಣ. ಈಗ ನೋಡಿ, ಈಗ ಕೃಷ್ಣ ಹೊರಗೆ ಬಂದಿದ್ದನಲ್ಲ, ಈಗ ಅವನು ಹೇಗಾದರೂ ಹಿಡ್ಕೊಳ್ಳಬೇಕೆಂದು ಹೀಗೆ ಹೀಗೆ ಪ್ರಯತ್ನ ಮಾಡ್ತಾ ಇದ್ದ. ಕೃಷ್ಣ ಸ್ವಲ್ಪ ಅದನ್ನು ಆಟ ಆಡಿಸೋಣ ಅಂದ್ರೆ ಈ ಪಕ್ಕಕ್ಕೆ ಹೋದ, ಅದು ಈ ಪಕ್ಕಕ್ಕಾಯ್ತು. ಈಗ ಈ ಪಕ್ಕ ಇಬ್ಬರು ಜಗಳ ಮಾಡ್ತಾರೆ ನೋಡಿ. ನೀವು ಅದು ನೋಡಿದ್ದೀರಾ, ಮುಂಗಿಸ ಹೇಳ್ತಾರ, ಆ ಮುಂಗಿಸ ಹಾವು ಹೀಗೆ ನೋಡ್ತಾರೆ ನೋಡಿ. ಅವ್ರು ಹೀಗೆ 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 ಅವನು ಯಾರು ಫಸ್ಟ್ ಹಿಡಿಯೋಣ ಹಾಗೆ. ಕೃಷ್ಣ ಈ ಸೈಡು, ಹಾವು ಈ ಸೈಡ್. ಈಗ ಇಬ್ಬರು ಈಗ ತಿರುಗುತ್ತಾ ಇದ್ದಾರೆ. ಈಗ ಹೀಗೆ 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 ತಿರುಗುತ್ತಾ, ತಿರುಗಿಸಿ ಸ್ವಲ್ಪ ಹೊತ್ತಿಗೆ ಅದಕ್ಕೆ ತಿರುಗಿ ತುಂಬ ಸುಸ್ತಿ ಆಯಿತು ಆ ಹಾವಿಗೆ. ಅಲ್ಲಿ ನೋಡಿ, ಕ್ರೀಡನ್ನ ಮುಂಪರಿ ಸಸಾರ ಯಥಾ ಖಗೇಂದ್ರೋ, ಅವರು ಗರುಡನ ಹಾಗೆ, ಗರುತ್ಮಂತನ ಹಾಗೆ ಶ್ರೀಕೃಷ್ಣನಿದ್ದಾನೆ, ಹಾವಿನ ಹಾಗೆ ಇವನಿದ್ದಾನೆ. ಬಭ್ರಾಮ ಸೋಪ್ಯವಸರಂ ಪ್ರಸಮೀಕ್ಷಮಾಣೋ, ಏನು ಅವಕಾಶಕ್ಕೋಸ್ಕರ ಚಾನ್ಸ್ಗೋಸ್ಕರ ನೋಡ್ತಾ ಹೀಗೆ ಹೀಗೆ ಎಲ್ಲಿ ಹಿಡಿಯೋಣ, ಮತ್ತೆ ಹಿಡಿಯೋಣ ಎಂದು ಚಾನ್ಸ್ ಸಿಗ್ತಾ ಇಲ್ಲ, ಕೃಷ್ಣ ಕೊಡ್ತಾ ಇಲ್ಲ. ಅವರಿಗೆ ಮಾತ್ರ ತಿರುಗಿಸ್ತಾ ಇದ್ದಾನೆ, ತಿರುಗಿಸಿ ಏವಂ ಪರಿಭ್ರಮ ತೌಜಸ ಮುನ್ನತಾಂಸಂ. ಈಗ ತಿರುಗಿ ಅಂದ್ರೆ ಅದಕ್ಕೆ ಹಾವಿಗೆ ನೇರಾಗಿ ಹೋಗ್ತದೆ ಹೊರತು ಸೈಡ್ ತಿರುಗಿಸಿದ್ದರೆ ಅದಕ್ಕೆ ಕಷ್ಟ ಆಗ್ತದೆ, ಮೂಲೆಗಳೆಲ್ಲ ಮುರಿದು ಹೋಗ್ತವೆ, ಕಷ್ಟವಾಗ್ತದೆ. ಹೀಗೆ ಈ ಸೈಡ್ಗೆ ತಿರುಗಿ ತುಂಬಾ ನೋವಾಯಿತು, ತನ್ನ ಮೈಗೆ ತನಗೆ ನೋವಾಯಿತಂತೆ ತುಂಬಾ ಹೊತ್ತಿಗೆ. ಈಗ ತುಂಬಾ ಸುಸ್ತಿ ಆಯ್ತು, ಈಗ ತಡ್ಕೊಳ್ಳಕ್ಕಾಗ್ತಾ ಇಲ್ಲ. ಆ ಸಮಯ ನೋಡಿಕೊಂಡು ಉನ್ನತಾಂ ಸಮಾನಮ್ಯ, ಸ್ವಲ್ಪ ತಲೆ ಹೀಗೆ ಎತ್ತಿದ್ದರಲ್ಲ ಅದನ್ನು ಸ್ವಲ್ಪ ಹೀಗೆ ಬಗ್ಗಿಸಿಬಿಟ್ಟ. ಏಕೆ, ಕೃಷ್ಣ ಹೀಗೆ ಬಂದು ಬಿಟ್ರೆ ಅದು ಸ್ವಲ್ಪ ಬಗ್ಗಿತಾನೆ. ಯಾಕಂದ್ರೆ ಸಡನ್ ಆಗಿ ಬಂದರೆ ಅದಕ್ಕೆ ಗೊತ್ತಾಗಲ್ಲ, ಹೀಗೆ ಬಗ್ಗಿ ಬಿಡ್ತದೆ. ನೀವು ನೋಡಿ, ಹಾವು ದೂರವಾಗಿದ್ದರೆ ಹೀಗೆ ಮಾಡ್ತದೆ, ಅಕಸ್ಮಾತ್ತಾಗಿ ಮುಂದಕ್ಕೆ ಬನ್ನಿ ಅದು ಹೀಗೆ ಬಗ್ಗಿ ಬಿಡ್ತು, ಗೊತ್ತಾಗಲ್ಲ ಅದಕ್ಕೆ, ಹೆದರ್ಕೊಂಡು ಬಿಡ್ತು. ಅಕಸ್ಮಾತ್ತಾಗಿ ಬಂದರೆ ಹೀಗೆ ಸ್ವಲ್ಪ ಬಗ್ಗಿತು. ಅದೇ ಚಾನ್ಸ್, ಆ ಬಗ್ಗಿಸಿಬಿಟ್ಟು ಅಕಸ್ಮಾತ್ತಾಗಿ ಅದರ ಮೇಲೆ ಹಾರಿ ತಲೆ ಮೇಲೆ ಕೂತಿದ್ದ ಕೃಷ್ಣ, ತಲೆ ಮೇಲೆ ಹಾರಿದ. ಖಗೇಂದ್ರೋ ಮಾನಸ್ಯ ತತ್ಪೃತು ಶಿರಸ್ವಧಿರೂಢ ಆದ್ಯ. ಈ ಆದಿಪುರುಷ ಪರಮಾತ್ಮ ತನ್ನ ತಲೆ ಮೇಲೆ ಹಾರಿ ನಿಂತಿದ್ದ. ತತ್ ಮೂರ್ಧರತ್ನ ನಿಕರ ಸ್ಪರ್ಶ, ತನ್ನ ತಲೆ ಮೇಲೆ ರತ್ನಗಳಿರುತ್ತವೆ, ಹಾವಿಗೆ ರತ್ನ ಇರುತ್ತದೆ ನೋಡಿದ್ದೀರಾ. ಇಷ್ಟು ರತ್ನಗಳು, ಒಂದು ಬಗೆ ಬಣ್ಣಗಳ ರತ್ನಗಳಿರುತ್ತವೆ, ಇಲ್ಲಿರುತ್ತವೆ ತಲೆ ಮೇಲೆ. ನೋಡಿದ್ದೀನಿ ನಾನು ಬಿಳಿ ಕಪ್ಪು ನೋಡಿದ್ದೀನಿ, ಬಿಳಿ ನೋಡಿದ್ದೀನಿ, ಸ್ವಲ್ಪ ಗ್ರೀನ್ ಇರುತ್ತದೆ ನೋಡಿ, ಡಾರ್ಕ್ ಗ್ರೀನ್. ಒಂದು ಅವರು ತೆಗೆದು ತೋರಿಸಿದ್ದಾರೆ ಒಂದು ಇದಕ್ಕೆ, ನಾಗಮಣಿಗಳು. ಇಲ್ಲಿ ರತ್ನಗಳು, ನಾಗಮಣಿಗಳಿತ್ತು. ಆ ಮಣಿಗಳದಿಂದ ಶ್ರೀಕೃಷ್ಣನ ಪಾದ ಸ್ಪರ್ಶವಾಗಿದ್ದರೆ ಆ ಮಣಿಗಳು ಕೆಂಪಿತ್ತಂತೆ. ಆ ಕೆಂಪಿ ಮಣಿಗಳು ಕೃಷ್ಣನ ಪಾದ ನೋಡಿ ಕೃಷ್ಣನ ಪಾದ ಇನ್ನೂ ಕೆಂಪು ಹೆಚ್ಚಾಯಿತಂತೆ. ಅತಿತಾಮ್ರ ಅಂದ್ರೆ ಪದ, ಅತಿತಾಮ್ರ ಪದಾಂಬುಜ. ಆ ಪಾದಗಳು ಶ್ರೀಕೃಷ್ಣನ ಪಾದಗಳು, ಅದರ ತಲೆ ಮೇಲೆ ಕಮಲಗಳ ಹಾಗೆ ಕಂಡು ಬರುತ್ತಾ ಇದ್ದಂತೆ. ಅಷ್ಟರಲ್ಲಿ ನೋಡಿ, ಅಖಿಲ ಕಲಾದಿ ಗುರುರ್ನರ್ಥ. ಈಗ ಎಲ್ಲಾ ಕಲೆಗಳು, ಏನು ನಾಟ್ಯಗಳು, ಸಂಗೀತ ನಾಟ್ಯಾದಿಗಳು, ಶಾಸ್ತ್ರದಲ್ಲಿ ಏನೇನು ಬಗೆ ಕಲೆಗಳಿವೆಯೋ ಎಲ್ಲಾ ಕಲೆಗಳಿಗೆ ಅಧಿಪತಿ ಪರಮಾತ್ಮನೇ ಅಲ್ಲವೇ. ಅದರಿಂದ ಎಲ್ಲ ಕಲಾನಿಧಿ, ಪರಮಾತ್ಮನಿಗೆ ಕಲಾನಿಧಿ ಹೇಳ್ತಾರೆ. ಯಾಕಂದ್ರೆ ಎಲ್ಲ ಕಲೆಗಳಿಗೆ ತಾನೇ ನಿಧಿ. ಆ ಕಲೆಗಳ ನಿಧಿಯಾಗಿರುವ ಪರಮಾತ್ಮ ಈಗ ನೃತ್ಯ ಮಾಡುವುದು ಶುರು ಮಾಡಿಬಿಟ್ಟ. ಅದರ ತಲೆ ಮೇಲೆ ನೃತ್ಯ ಮಾಡ್ತಾ ಇದ್ದ ಅಲ್ಲವೇ.
ಈಗ ಟೈಮ್ ಆಯಿತು. ಇನ್ನು ನೃತ್ಯ ಮಾಡಿದ ನಂತರ ಅದನ್ನು ಹೇಗೆ ನಿಗ್ರಹ ಮಾಡ್ತಾನೆ, ಅವರಿಗೆ ಸ್ತೋತ್ರ ಮಾಡ್ತಾರೆ. ಅವನು ಹೇಗೆ ಸ್ತೋತ್ರವು ತುಂಬ ಚೆನ್ನಾಗಿರುತ್ತೆ. ಆ ಸ್ತೋತ್ರ ಹೇಗೆ ಇನ್ನು ಒಂದು 5-6 ಅಲ್ಲ ಹೆಚ್ಚೇ ಇವೆ, 5-8 ಶ್ಲೋಕಗಳಲ್ಲಿ ಅವನು ನಿಗ್ರಹ ಮಾಡ್ತಾನೆ. ಅವರು ವಿಷ ಏನು ಉಗಿಯೋದ ಕಕ್ಕುತ್ತಾನೆ, ಅವರ ಶಕ್ತಿಯೆಲ್ಲ ಹೋಗುತ್ತದೆ, ಅಭಿಮಾನ ಅಹಂಕಾರವೆಲ್ಲ ಹೋಗಿಬಿಡುತ್ತದೆ. ಅದು ಇನ್ನು ಸ್ವಲ್ಪ ಏಕೆ ಆ ನೃತ್ಯ ಮಾಡಿದ್ದಾಗ ಇವರದೆಲ್ಲ ಹೋಗಿಬಿಡ್ತಾರೆ. ಆವಾಗ ಬಂದವರು ಸ್ತೋತ್ರ ಮಾಡ್ತಾರೆ, ನಂತರ ಅನುಗ್ರಹ ಮಾಡ್ತಾನೆ. ಈ ಅಹಂಕಾರವನ್ನು ಏನು ಮಾಡುವುದು, ನಿಗ್ರಹ ಮಾಡುವುದು, ಇವರು ಶರಣಾಗತಿ ಹೊಂದಿ ಸ್ತೋತ್ರ ಮಾಡುವುದು, ಮತ್ತೆ ಭಗವಂತನ ಅನುಗ್ರಹ. ಈ 3 ವಿಷಯಗಳಿವೆ. ನಾಳೆ ಹೇಳೋಣ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.